ಡ್ರೈವ್ ನಲ್ಲಿ ಸಾವಿರಾರು ಸೀಕ್ರೆಟ್ ಪ್ರಜ್ವಲಿಸುತ್ತಿದೆ ರಾಜಕೀಯ ಬೆಂಕಿ. ಡಿಸಿಎಂಗೆ ಮಹಾನ್ ನಾಯಕನ ಪಟ್ಟವನ್ನ ಕಟ್ಟಿದ್ಯಾಕೆ ಎಚ್ಡಿಕೆ? ಇಲ್ಲಿ ಏನು ಆಗಿದೆ? ಪೆನ್ ಡ್ರೈವ್ ಪಾಲಿಟಿಕ್ಸ್ ನಲ್ಲಿ ನಿಜವಾಗ್ಲೂ ಸಂತ್ರಸ್ತರಿಗೆ ಇಲ್ಲಿ ನ್ಯಾಯ ಸಿಗತ್ತಾ ಅಥವಾ ಕೇವಲ ರಾಜಕೀಯ ಮೇಲಾಟ ಮಾತ್ರ ನಡೆಯುತ್ತಾ? ಸರಿಯಾದಂತಹ ರೀತಿಯಲ್ಲಿ ಪ್ರಾಮಾಣಿಕ ತನಿಖೆ ನಡೆಸೋದಕ್ಕೆ ಸಾಧ್ಯ ಇದೆಯಾ? ಕಾನೂನು ಹೋರಾಟದಲ್ಲಿ ಏನಾಗುತ್ತೆ? ಇದೇ ಹೊತ್ತಿನ ಅಖಾಡ ಪೆನ್ ಡ್ರೈವ್ ಪಾಲಿಟಿಕ್ಸ್. ಈಗಾಗಲೇ 25ನೇ ತಾರೀಕಿನಿಂದಲೇ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಅಶ್ಲೀಲ ಕೃತ್ಯ ಅಂತ ಹೇಳಿ ವೈರಲ್ ಆಗ್ತಾ ಇರುವಂತಹ ಅನೇಕ ಪೆನ್ ಡ್ರೈವ್ ವಿಡಿಯೋಗಳು ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತಾನು ಕೂಡ ಬಿಂಬಿಸಲಾಗ್ತಾ ಇರುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಆದ್ರೆ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತಾನೆ ಹೇಳಲಾಗ್ತಾ ಇದೆ ಈ ಪ್ರಕರಣವನ್ನ. ಹಾಗಾದ್ರೆ ಇಲ್ಲಿ ಯಾವ ರೀತಿಯಾಗಿ ಘಟನೆ ನಡೆದಿದೆ, ಇಲ್ಲಿ ಏನು ಆಗಿದೆ, ರಾಜಕೀಯ ಮೇಲಾಟಗಳಿಗೆ ಯಾವ ರೀತಿಯಾಗಿ ಕಾರಣ ಆಗ್ತಾ ಇದೆ, ರಾಜಕೀಯ ವಾಗ್ಯುದ್ಧಗಳು ಹೇಗ್ ನಡೆದಿದೆ, ಇವತ್ತು ಇಡೀ ದಿನ ಆಗಿದ್ದೇನು ನೋಡೋಣ. ಮಹಿಳೆಯರ ದುರ್ಬಳಕೆ, ಅಶ್ಲೀಲ ಕೃತ್ಯ ಎಂದೆಲ್ಲ ವೈರಲ್ ಆಗಿದ್ದ ಪೆನ್ ಡ್ರೈವ್ನ ವಿಡಿಯೋಗಳು ಇದೀಗ ರಾಜ್ಯ ರಾಜಕಾರಣದ ಸೆನ್ಸೇಷನ್ ವಿಚಾರ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಜೆಡಿಎಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಜೆಡಿಎಸ್ ಸಭೆ ನಡೆಯೋ ಹೋಟೆಲ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಸಭೆಗೆ ಬರುತ್ತಿದ್ದ ಕುಮಾರಸ್ವಾಮಿ ಕಾರಿಗೂ ಮುತ್ತಿಗೆ ಹಾಕಿದ್ರು. ಹೋಟೆಲ್ ಮುಂದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಲೂ ಫಿಲ್ಮ್ ಹೀರೋ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಓಡಿಸ್ಯಾರ. ಇವರ ಅವ್ರನ್ನ ರಕ್ಷಣೆ ಕೊಡ್ತಾರ. ಈಗ ಒಳ್ಳೆ ಇಲ್ಲಿ ನಾಟಕ ಮಾಡಕ್ ಬಂದಾರ. ಕಾಂಗ್ರೆಸ್ ಸಭೆ ನಡೀತಾ ಇರ್ತದೆ, ನಾವು ಹೋಯ್ತೀವ? ಮರ್ಯಾದೆ ಇಲ್ಲ ಇವ್ರಿಗೆ. ಇದೇ ಇವ್ರ ಸಂಸ್ಕಾರ ಕಳ್ಸಿರೋದು. ತಪ್ಪು ಮಾಡಿರೋದನ್ನ ಒಪ್ಕೊಂಡಿದೀವಿ. ತನಿಖೆ ಬರ್ಲಿ. ಈಗ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಸಸ್ಪೆಂಡ್ ಮಾಡಿದೀವಿ. ಇದು ಕೇವಲ ಹುಬ್ಬಳ್ಳಿಗಷ್ಟೇ ಸೀಮಿತವಾಗಲಿಲ್ಲ. ರಾಜ್ಯ ರಾಜಕಾರಣದಲ್ಲೂ ಇದೇ ಚರ್ಚೆ ಆಗ್ತಿದೆ. ಸಿಎಂ, ಡಿಸಿಎಂ, ಮಾಜಿ ಸಿಎಂಗಳ ನಡುವೆ ವಾಗ್ಯುದ್ಧವೇ ನಡೆಯುತ್ತಿದೆ. ಲೋಕಸಭೆ ಚುನಾವಣೆ ಆರಂಭದಿಂದಲೂ ಡಿಕೆ ಎಚ್ಡಿಕೆ ನಡುವಿನ ಸಮರ ಇದ್ದೇ ಇತ್ತು. ಇದೀಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೂ ಡಿಕೆ ಎಚ್ಡಿಕೆ ನಡುವೆ ಟಾಕ್ ವಾರ್. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ಈ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನ ಇಲ್ಲಿರ್ತಕ್ಕಂಥ ಪ್ರಶ್ನೆ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ ಸಿಎಂ. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ. ಇವನಿಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ ಸಿಎಂಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ ಸಿಎಂ ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಸೊ ನನಗೇನಾದಿತ್ತು ಅಂದ್ರೆ, ನಾವು ನಮ್ಮ ರಾಜಕೀಯದಲ್ಲಿ ನಮ್ಮ ಕಾರ್ಯಕರ್ತರು ಅದನ್ನ ಬಹಳ ಉಪಯೋಗಿಸ್ತಿರೋ ಬಿಡ್ತಿರೋ. ಬಟ್ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗಿ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು. ಹುಬ್ಬಳ್ಳಿಯ ನೇಹಾ ವಿಚಾರವನ್ನು ಈ ಕೇಸ್ಗೆ ಎಳೆದು ತರಲಾಗಿದೆ. ದೇಶದ ಮಹಿಳೆಯರ ಬಗ್ಗೆ ಇರೋ ಗೌರವ ಇದೇನಾ ಅನ್ನೋ ಪ್ರಶ್ನೆ ಎತ್ತಿದ್ದಾರೆ. ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನ ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಹಲವಾರು ವಿಷಯಗಳಿದ್ದಾವೆ ಇದರಲ್ಲಿ. ಈ ವಿಷಯಗಳನ್ನ ಸುದೀರ್ಘವಾಗಿ ನಿಮ್ಮ ಮುಂದೆ ಇಡ್ತೇನೆ. ಇಲ್ಲಿ ಹೆಣ್ಮಕ್ಳ ಗೌರವದ ವಿಚಾರ. ಪಾಪ ಎಲ್ಲ ಪಾರ್ಟಿ ವರ್ಕರ್ಸು, ಜನತಾದಳದ ಕಾರ್ಯಕರ್ತರು, ನಮ್ಮ ಅಮಿತ್ ಶಾ ಅವರೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ. ಡಿಸಿಎಂ ಏನ್ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಹೆಸರು ಹೇಳುತ್ತಲೇ ಕೈ ನಾಯಕರು ಕೆಂಡಾಮಂಡಲವಾದರು. ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಇದು ಹೇಳಿದ್ದೇನೆ. ಮಾಡಕ್ಕೆ ಡಿಕೆ ಶಿವಕುಮಾರ್ ಮಾಡ್ತಿದ್ರ ಮಾಡೋದು ನೀವು ನಿಮ್ಗೆ ಮಾಡ್ತಾ ಇದ್ರೇನ? ಅಲ್ಲ, ಡಿಕೆ ಶಿವಕುಮಾರ್ ಮಾಡ್ತಾ ಇವ್ರು ಮಾಡ್ತೀರಿ ಇಂಥವು. ಒಂದು ಹೆಣ್ಮಗಳಲ್ಲ, ಎರಡು ಹೆಣ್ಮಗಳ ಹೇಳ್ತಾರ ಕತಿ. ನಮ್ಗೆ ಗೊತ್ತಿಲ್ಲ, ಮಧ್ಯಮದ ಬರೋದು ಕೇಳ್ತೀವಿ. ಸಾವಿರಾರು ಜನ ಅಂತೀವಿ. ಏನು ಡಿಕೆ ಶಿವಕುಮಾರ್ ಮಾಡ್ತಾ ಇರ್ತಾರ, ಕಾಂಗ್ರೆಸ್ ಮಾಡ್ತಾ ಇರ್ತಾರ, ಅಥವಾ ನಾವು ಮಾಡೋದು ಮಾಡ್ತೀರಿ ಅಂಥವು ಕೆಲಸಕ್ಕೆ? ವಿವಾದ ಆಗಿರೋದು ದೇವೇಗೌಡರ ಕುಟುಂಬ ಅಲ್ಲ, ಅದು ರೇವಣ್ಣ ಕುಟುಂಬದ್ದು ಅಂದ್ರು ಕುಮಾರಸ್ವಾಮಿ. ಅದಕ್ಕೆ ಡಿಕೆಶಿ ಟಕ್ಕರ್ ಕೊಟ್ರು. ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಕುಟುಂಬದಲ್ಲಿ, ರೇವಣ್ಣ ಕುಟುಂಬದಲ್ಲಿ, ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ,
ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಕುಮಾರಸ್ವಾಮಿ ಏನೋ ಅವ್ರ ಕುಟುಂಬನೇ ಇಲ್ಲ ಅಂತ ಹೇಳ್ಬಿಟ್ಟು, ಅದು ನೀವೇ ಹೇಳ್ಬೇಕು. ಅವ್ರ ಕುಟುಂಬನ ಇಲ್ವಾ? ಕುಮಾರಸ್ವಾಮಿ ಅವ್ರ ಮಗನ ಇಲ್ವಾ? ದೇವ್ರ ಮಗನ ಇಲ್ವಾ ರೇವಣ್ಣ? ಅವಕ್ಕೇನೋ ಅವ್ರ ಕುಟುಂಬ ಇಲ್ಲ ಅಂತ ಹೇಳಕ್ಕಾಗ್ತದೆ? ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಿ, ಇಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿ. ನಮ್ಮ ಪಾರ್ಟಿ ವಿಧಿ ಇಲ್ಲ ಅಂತ ಹೇಳ್ಕೊಳ್ಳಿ ಅವ್ರಿಗೆ. ಹೀಗೆ ಮಾತಿಗೆ ಮಾತು ಬೆಳೆಯುತ್ತಲೇ ಸಿಎಂ ಸಿದ್ದರಾಮಯ್ಯ ಮನೆಯ ಘಟನೆ ಕಣಕಿದ್ರು ಕುಮಾರಸ್ವಾಮಿ. ಅದಕ್ಕೆ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟರು. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ, ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ, ಅದಕ್ಕೆ ಇದು ಬಡವಳಿ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಅನ್ನೋದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಸುಳ್ಳು ನನ್ನ ಮಗ ಸತ್ತೋದು ಇಲ್ಲಿ ಹೊರದೇಶದಲ್ಲಿ. ನಾನು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿಲ್ಲ. ಕೇಳಪ್ಪ, ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂಥ ಪ್ರಮೇಯ ಏನಿದೆ? ಅವನು ಸತ್ತೋದ, ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ. ಆಯ್ತು ಅಷ್ಟೇ. ರಾಕೇಶ್ ಇನ್ನು ಹಳೆ ವಿಡಿಯೋ ಅನ್ನೋ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಹಳೆ ವಿಡಿಯೋ ಅಂತ ರೇವಣ್ಣ ಹೇಳೋದು, ಹಳೆದು ವಾಸ್ತವ ಗೊತ್ತಿಲ್ಲ ನನಗೆ. he has admitted there was a video. ಇದೆಲ್ಲ ಯಾವ ಥರ ಷಡ್ಯಂತ್ರ ನಡೀತಿದೆ ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು. ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದ್ರೆ ಯಾವ ಥರ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ಇದಿಷ್ಟೇ ಅಲ್ಲ, ಕಾಂಗ್ರೆಸ್ ಕೇಸರಿ ನಾಯಕರು ಜೆಡಿಎಸ್ನ ಪೆನ್ ಡ್ರೈವ್ ಬಗ್ಗೆ ಕಿತ್ತಾಡುತ್ತಿದ್ದಾರೆ. ಈಗ ಯಾರು ಈ ಏನೋ ಅದು ಪೆನ್ ಡ್ರೈವ್ ಮಾಡಿದ್ದಾರೆ, ಹಂಚಿದವ್ರು ಯಾರು? 10,000 ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಅವಾಗ ಎಲೆಕ್ಷನ್ ಇರಲಿಲ್ವಾ? ಎಲೆಕ್ಷನ್ ಟೈಮಲ್ಲಿ ತಾನೇ ಮಾಡಿದ್ದು. ಹಂಚಿದವ್ರು ಯಾರು? ಮಾಡಿಸಿದವ್ರು ಯಾರು? ಮಾಡಿರ್ಬೋದು ಆರೋಪತ್ರ, ಇಲ್ಲಿ ಪ್ರಶ್ನೆ ಇಲ್ಲ. ಅದನ್ನು ಅಪ್ರೂವ್ ಮಾಡೋರು ಏಜೆನ್ಸಿ ಸರ್ಕಾರ. ಸೊ ಅಲ್ಲಿವ್ರು ಅವರು ಕಾಯ್ಬೇಕು, ನಾವು ಕಾಯ್ಬೇಕಷ್ಟೇ. ಅಣ್ಣನ ಮಗನ ದಾರಿ ತಪ್ಪಿದ್ದಾನೆ, ಮತ್ತೊಬ್ಬರಿಗೆ ದಾರಿ ತಪ್ಪಂತ ಹೇಳೋದನ್ನು ಬಿಟ್ಟು ಮನೆಯವ್ರನ್ನ ನೋಡ್ಲಿ ಬಂದು ಈ ರಾಜ್ಯದ ಹೆಣ್ಮಕ್ಳ ಬಗ್ಗೆ ಏನ್ ಮಾತಾಡ್ತಾರ? ಕಾಂಗ್ರೆಸ್ ಇದು ಇಡೀ NDAಯ ಅಪರಾಧ ಅನ್ನೋ ರೀತಿ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ 4-5 ವರ್ಷದ ಹಿಂದಿನ ಘಟನೆ ಅಂತ ಹೇಳಿದ್ದಾರೆ. ಪಾಪ ಕಾಂಗ್ರೆಸ್ನವ್ರು ಮರ್ತೇ ಬಿಟ್ಟಿದ್ದಾರೆ. 4-5 ವರ್ಷದ ಹಿಂದೆ ಜನತಾದಳ ಅವ್ರ ಜೊತೆಗೆ ಇತ್ತು ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪೆನ್ ಡ್ರೈವ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಿಜೆಪಿ ನಾಯಕ ದೇವರಾಜೇಗೌಡಗೆ ವಿಡಿಯೋ ಕೊಟ್ಟಿದ್ದು ನಾನೇ ಅಂತ ಪ್ರಜ್ವಲ್ ಮಾಜಿ ಚಾಲಕ ಕಾರ್ತಿಕ್ ಹೇಳುತ್ತಿದ್ದಾರೆ. ಆದ್ರೆ ನಾನು ವಿಡಿಯೋ ರಿಲೀಸ್ ಮಾಡಿಲ್ಲ ಬಿಜೆಪಿ ನಾಯಕ ದೇವರಾಜೇಗೌಡ. ಬಿಜೆಪಿ ಮುಖಂಡರಾದಂತ ನಮ್ಮ ಮುನಿಯಾಸ್ಪುರ ಕ್ಯಾಂಡಿಡೇಟ್ ಆಗಿದ್ದೀವಿ, ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊಬ್ರಿಗಾರು ಯಾರು ಕೊಡ್ಲಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತರಲ್ಲಿ ಕಾಂಗ್ರೆಸ್ ಅವ್ರ ಕೈ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹತ್ರಕ್ಕೆ ಹೋಗಿದ್ದೆ. ಬಟ್ ಇವರು ಇದೇ ತರ ಮೋಸ ಮಾಡಿದ್ರು. ನನಗೆ ಇರೋದು JDS ವಿಡಿಯೋ, ಅದು ಕಾಂಗ್ರೆಸ್ನ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ವೋಟ್ ಬ್ಯಾಂಕಿಂಗ್ಗೋಸ್ಕರ ಬಿಡುಗಡೆ ಮಾಡ್ಯವ್ರೆ. ತಪ್ಪೇನದ್ರಲ್ಲಿ ಅವರಲ್ಲಿ? ಅವ್ರ ಬಾನೆ ತಪ್ಪಲ್ಲ ಅದು. ಆದ್ರೆ ಸಮಾಜದ ಹಿತದೃಷ್ಟಿ, ಹೆಣ್ಮಕ್ಳು ಮಾನಹಾನಿ, ಹೆಣ್ಮಕ್ಳ ಶೀಲ ಪ್ರಶ್ನೆಯಲ್ಲಿ ಅವರನ್ನ ಹರಾಜಾಕೆ, ಪ್ರಜ್ವಲ್ ರೇವಣ್ಣ ಹರಾಜಾಕಕ್ಕೆ ಹೋಗಿ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಮಾನವನ ಹರಾಜ್ ಹಾಕಿದ್ದಾರೆ. ಅಲ್ಲಿ ಸಮಗ್ರ ತನಿಖೆ ಆಗ್ಬೇಕು, SIT ತನಿಖೆ ಆಗ್ಬೇಕಾದ್ರೆ ಅದಕ್ಕೇನು ಬೇಕು ಪೂರಕ ದಾಖಲಾತಿಗಳು ಕೊಡ್ತೀನಿ. ಹೀಗೆ ಒಮ್ಮೆಲೆ ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಬಿರುಗಾಳಿ ಎದ್ದಿದೆ. ಎಲ್ಲರೂ ಹೇಳೋ ಹಾಗೆ SIT ತನಿಖೆಯಲ್ಲಿ ಸತ್ಯ ಬಯಲಾಗುತ್ತೆ. ಆದ್ರೆ ಸರ್ಕಾರದ ಅಸ್ತಿತ್ವದ ಮೇಲೂ ಈ ಕೇಸ್ ಪರಿಣಾಮ ಬೀರುತ್ತಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಈ ವಿಚಾರ ಈಗ ಕೇವಲ ರಾಜ್ಯ ಮಾತ್ರ, ದೇಶದಾದ್ಯಂತ ಸುದ್ದಿ ಮಾಡ್ತಾ ಇದೆ. ಪ್ರಮುಖವಾಗಿ ಇದನ್ನ ಪಕ್ಷಗಳು ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇರೋದು. ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ MG ಮಹೇಶ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಜೊತೆ KPCC ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕವಿತಾ ರೆಡ್ಡಿ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಹಿಳಾ ಪರ ಹೋರಾಟಗಾರ್ತಿ ಆಗಿರುವಂತಹ ಡಾಕ್ಟರ್ ಭಾರತಿ ರಾಜಶೇಖರ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ, ಈ ಇಡೀ ಪ್ರಕರಣವನ್ನ ಯಾವ ರೀತಿಯಾಗಿ ನೋಡ್ತೀರಿ? ಬಿಜೆಪಿ ನಿಲುವು ಏನು? ಬಿಜೆಪಿ ನಿಲುವು ಬಹಳ ಸ್ಪಷ್ಟ ಇದೆ. ಬಿಜೆಪಿ ಝೀರೋ ಟಾಲರೆನ್ಸ್ ಈ ಥರದ ವಿಚಾರ, ಈ ದೇಶದ ಪ್ರತಿಯೊಬ್ಬ ಮಾತೆಯರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಾರ್ಟಿ. ಈ ಥರ ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ಯಾವ ಕಾರಣಕ್ಕೂ ಅವರಿಗೆ ಕ್ಷಮೆ ಅನ್ನೋದೇ ಇಲ್ಲ. ಅದು ಯಾರು ಬೇಕಾದ್ರೆ ಮಾಡಿರಲಿ, ಅದು ಎಂಥ ಪಾರ್ಟಿ ಅವರೇ ಮಾಡಿರಲಿ,
BJP ಎಂದೂ ಕೂಡ ಈ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಈ ಅಮಾನುಷ ಸಂಗತಿಗಳಿಗೆ ಪೂರ್ಣ ವಿರೋಧ ನಮ್ಮದು. BJP ಅಂದರೆ ಏನು ಗೊತ್ತಾ ಮೇಡಮ್, ಯಾವುದು ಅನ್ಯಾಯ ಇರುತ್ತೆ ಅದನ್ನು ಪ್ರತಿಭಟಿಸಬೇಕಾಗಿರ್ತಂಥದ್ದೇ ಮೊದಲನೇದು BJPಯ ಕಾರ್ಯಕರ್ತನ ಮೊದಲ ಗುಣ. ಅವ್ನಿಗೆ ನಾವು ಹೇಳ್ಕೊಡೋದೇ ಹಾಗೆ. ನಮ್ಮ BJP ಅನ್ನೋದು ಪೊಲಿಟಿಕಲ್ ಪಾರ್ಟಿ ಅನ್ನೋದಕ್ಕಿಂತ ಒಂದು ಹೋರಾಟ. ನಮ್ಮ ಪಕ್ಷ ನಾವು ರಚನೆ ಮಾಡಿ ಇಲ್ಲಿವರೆಗೆ ಮೇಡಮ್ ಪ್ರತಿಯೊಂದನ್ನು ಕೂಡ ಹೋರಾಟದಿಂದನೇ ಮಾಡಿರ್ತಕ್ಕಂಥದ್ದು. ಈ ಮಹಿಳೆಯರ ವಿಚಾರದಲ್ಲೂ ಕೂಡ BJP ಬಹಳ ತೀವ್ರವಾಗಿ ಹೋರಾಟ ಮಾಡುತ್ತೆ. ಆದರಣೀಯ ನರೇಂದ್ರ ಮೋದಿ ಅವರಂತೂ ನಿಮಗೆ ಹೇಳ್ತೀನಿ, ಏನಕ್ಕೆ ಬೇಟಿ ಪಡಾವ್ ಬೇಟಿ ಬಚಾವ್ ಇರ್ಬೋದು, ಮಾತೆಯರು ಕೊಟ್ಟಂತ ಅತ್ಯಂತ ಗೌರವದ ಸಂಗತಿ. ಎಲ್ಲೂ ಕೂಡ ಈ ವಿಚಾರವನ್ನ ಮಾತೇ ಆಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನಾನು ಕವಿತಾ ರೆಡ್ಡಿ ಅವರ ಹತ್ರ ಹೋಗ್ತೀನಿ. ಮೊದಲನೇದು ಇಬ್ರು ಗೌರವಾನ್ವಿತ ಮಹಿಳೆಯರಿದ್ದಾರೆ. ಇದರಲ್ಲಿ ಈ ಮನಸ್ಥಿತಿ ಇದೆಯಲ್ಲ, ದ ಮೆಂಟಾಲಿಟಿ, ಇದು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ರಾಜಕಾರಣದಲ್ಲಿ ನಾಯಕರಿಗೆ ಮನಸ್ಥಿತಿ ಇದೆ. ನಮ್ಮ ಪ್ರತಿರೋಧ ಹೋರಾಟ ಮಾಡಬೇಕಾಗಿರೋಂಥ ಮನಸ್ಥಿತಿಗೆ ಆಮೇಲಿಂದ ಪಕ್ಷ ಚರ್ಚೆ ಮಾಡೋಣ, ಆಯ್ತಾ? ಆದ್ರಿಂದ ನಾನು ಅಪೇಕ್ಷೆ ಮಾಡುವಂಥದ್ದು ಯಾರೋ ಅಧಿಕಾರಕ್ಕೋಸ್ಕರ ಶಾರ್ಟ್ ಮಾಡೋಂಥ ಅಡ್ಡದಾರಿ ಹಿಡಿತಕ್ಕಂಥದ್ದು, ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಅದನ್ನು ದುರುಪಯೋಗ ಮಾಡಿಕೊಂಡು ಈ ಥರದ್ದು ಮಾಡುವಂಥದ್ದು, ಈ ಪರಂಪರೆ ಹೋಗ್ಬೇಕು, ನಶಿಸಿ ಹೋಗ್ಬೇಕು. ಎಸ್, ಎಲ್ಲರ ಆಶಯ ಕೂಡ ಅದೇ. ಯಾರು ಕೂಡ ಈ ರೀತಿಯಾದಂತಹ ಒಂದು ಕೃತ್ಯ ಆಗ್ಲಿ ಅನ್ನೋದನ್ನ ಯಾರು ಕೂಡ ಆಶಯ ಪಡೋದಿಲ್ಲ. ಕವಿತಾ ರೆಡ್ಡಿ ಅವರೇ, ಈ ವಿಚಾರ ಇದನ್ನು ಯಾವ ರೀತಿಯಾಗಿ ನೋಡ್ತೀರಿ? ಮೊರಾಲಿಟಿ ದೃಷ್ಟಿಯಿಂದ ನೋಡ್ತೀರಾ, ಅಥವಾ ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡ್ತೀರಾ, ಅಥವಾ ಮಹಿಳೆಯರ ಒಂದು ರೆಸ್ಪೆಕ್ಟ್ ವಿಚಾರ ಅಂತ ನೀವು ನೋಡ್ತೀರಾ, ಹೇಗೆ? ಇದು ಯಾವ ಪಾಲಿಟಿಕ್ಸ್ ವಿಚಾರ ನೋಡೋದಕ್ಕೆ ಇದರಲ್ಲಿ ರಿಕ್ವೈರ್ಮೆಂಟೇ ಇಲ್ಲ. ಇದು ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂದಿದೆ. ಇವತ್ತು ಹೆಣ್ಣು ಮಕ್ಕಳ 2900 ಹೆಣ್ಣು ಮಕ್ಕಳ ಮೇಲೆ ಯಾವ ದೌರ್ಜನ್ಯ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ, ಯಾವ ತರ ಅವ್ರನ್ನ ರೇಪ್ ಮಾಡಿದ್ದಾರೆ, ಯಾವ ತರ ಅವ್ರನ್ನ ಅಸಾಲ್ಟ್ ಮಾಡಿದ್ದಾರೆ, ಯಾವ ತರನ ಕಾಡಿಸಿ ಪೀಡಿಸಿ ವಿಡಿಯೋಸ್ ಮಾಡಿದ್ದಾರೆ. ಅವರ ಮನಸ್ಥಿತಿಯಲ್ಲಿ ಕ್ರಿಮಿನಲ್ ಮೆಂಟಾಲಿಟಿನ ತೋರಿಸ್ತಾ ಇದೆ. ಇದನ್ನ ನಾವು ಪ್ರಶ್ನಿಸ್ತಾ ಇದ್ದೀವಿ. ಇಂಥ ಕ್ರಿಮಿನಲ್ ಮೆಂಟಾಲಿಟಿ, ಇಂಥ ವಿಡಿಯೋಸ್ ಇದೆ ಅಂತ ತಿಳಿದಿದ್ರು ಸಹ ಅಂತ ಒಂದು ವ್ಯಕ್ತಿಗೆ ನರೇಂದ್ರ ಮೋದಿ ಅವರು ಅವರ ಒಂದು ಗಠಬಂಧನದಿಂದ ಏನಕ್ಕೆ ಟಿಕೆಟ್ ಅಪ್ರೂವ್ ಮಾಡಿದ್ರು, ಯಾಕೆ ಇದನ್ನ ವಿರೋಧಿಸಿಲ್ಲ ಅನ್ನುವಂತ ಪ್ರಶ್ನೆ ನಮ್ಗೆ ಇವತ್ತು ಕಾಡ್ತಾ ಇದೆ. ಇದೇ ಪ್ರಶ್ನೆನ ಕುಮಾರಸ್ವಾಮಿ ಅವರು ಇವತ್ತು ಏನ್ ಬೇಕಾದ್ರೂ ಹೇಳ್ಬೋದು. ಒಂದು ಚಾನೆಲ್ನ ಮುಖ್ಯಸ್ಥರ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ಹೌದು ಪ್ರಜ್ವಲ್ ರೇವಣ್ಣನಿಗೆ ವಿರೋಧ ಇತ್ತು, ಆದ್ರೂ ಸಹ ಅವನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಟಿಕೆಟ್ ಕೊಡಿಸ್ವಿ ಅಂತ ಹೇಳ್ತಾರೆ. ಒಂದು ಕಡೆ ರೇವಣ್ಣ ಹೊರತೇಳಿ ಇದು ಹಳೆ ವಿಡಿಯೋ ಅಂತ ಹೇಳ್ತಾರೆ. ಅಂದ್ರೆ ಈ ವಿಡಿಯೋ ಇತ್ತು, ಇದು ನಿಜವಾದ ವಿಡಿಯೋ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವು ರಾಜಕೀಯ ಮಾಡಬೇಕಾಗಿತ್ತು, ಅಥವಾ ನಾವೇ ಇದನ್ನ ಪ್ರಚಾರ ಮಾಡ್ತಾ ಇದೀವಿ, ನಾವೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಂದ್ರೆ ಎಲೆಕ್ಷನ್ ಇಂದ ಮುಂದೆ ಫಸ್ಟ್ ಫೇಸ್ ನಲ್ಲೇ ಮಾಡಬಹುದಾಗಿತ್ತಲ್ಲ. ಯಾಕೆ ನಾವು ಫಸ್ಟ್ ಫೇಸ್ ನಲ್ಲಿ ಇದೆಲ್ಲ ನೋಡಿ, ಇದೆಲ್ಲ ಈ ಬಿಜೆಪಿ ಅವರ ಒಂದು ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇದೆ. ಅವ್ರು ಯಾವ ಲಜ್ಜೆಗೆಟ್ಟಂತ ಪಾರ್ಟಿ, ಮಹಿಳೆಯರ ಈ ಪ್ರಕರಣವನ್ನ ರಾಜಕೀಕರಣವಾಗಿ ನಾವು ನೋಡ್ಬೇಕಾ, ಅಥವಾ ಇದನ್ನು ಕೇವಲ ಇಲ್ಲಿ ಏನೇನು ಆಗಿದೆ ಸರಿಯಾದ ತನಿಖೆ ನಡಿಬೇಕಾ? ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ನನ್ನ ಒಂದು ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರು ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳಿದ್ದೇನೆ. ಸತ್ಯ, ಅದು ಒಪ್ಕೋತೀನಿ. ಅಲ್ಲಿ ಫಸ್ಟ್ ಪಾಯಿಂಟು, ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳವ್ರಿ ಅಂತ ಅಂದರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ. ಅಲ್ಲಿ ಆ ಸ್ಟೇನ ವೆಕೆಟ್ ಮಾಡಿಸಿ ಅಂತಂತೇಳಿ ನಾನು ಒಂದು ಪೆನ್ ಡ್ರೈವನ್ನ ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಆ ಪೆನ್ ಡ್ರೈವ್ನ ಯಾಕೆ ನನಗೆ ಕೊಟ್ಟರು ಅಂತ ಅಂದರೆ, ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ
ಆತನೇ ಒಪ್ಕೊಂಡಿದ್ದಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ನ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ. ಇದು 3rd ಪಾಯಿಂಟ್, ಅಡ್ಮಿಟೆಡ್ ಪಾಯಿಂಟ್. ಇದು ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಅವ್ನು ಹೇಳಿದ್ದ. ಅಲ್ಲಿ ನಾನೊಬ್ಬ ವಕೀಲರ ಹತ್ರ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾದ್ರೆ ನಮ್ಮ ವೃತ್ತಿ ಧರ್ಮ ಅದು. ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ದಾನಲ್ಲಿ ಅದು ಸತ್ಯ. ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೇನೆ ನನ್ನಲ್ಲಿ. ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ, ಇದನ್ನು ಯಾರಿಗೂ ಕೊಡಲ್ಲ, ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ನಾನಲ್ಲಿ, ಜಡ್ಜ್ ಕೋರ್ಟಲ್ಲಿ ನಿಂಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಂತ ಅವನು ಅಡ್ಮಿಟ್ ಮಾಡ್ಕೊಂಡಾನೆ. 4th ಪಾಯಿಂಟ್ ಇದು. ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂಡ ಹೇಳಿದ್ದೀನಿ ನಾನಲ್ಲಿ, ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ, ಗೌರವ ಮತ್ತು ಶೀಲದ ಪ್ರಶ್ನೆ ಇದು. ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ, ಅದನ್ನು ಏನೇ ಆದರೂ ಕೂಡ ನಾನು ಜಡ್ಜ್ ಮುಂದೆ ಕೊಡ್ತೀನಿ, ಅಂದರೆ ಕೋರ್ಟಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಸುಮಾರು 8-9 ತಿಂಗಳ ಹಿಂದೆ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನಲ್ಲಿ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನಲ್ಲಿ. ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತಂದರೆ, ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ನಾವು 2nd ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್? ಇದು SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನು ಮಾಡಬೇಕಲ್ವ? ಈಗ ಅವನ ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣ ಮೊಬೈಲಲ್ಲಿ ಇರುವಂಥ ವಿಡಿಯೋ, ಅದು ಕಾರ್ತಿಕ್ ಕೈ ಹೆಂಗೆ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದ್ರು? ಹೆಂಗೆ ತಗೊಬಂದ್ರು ಅದ? ಆಮೇಲೆ ಕಾರ್ತಿಕ್ನ್ನೇ ಪಾರ್ಟಿ ಮಾಡಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕ್ದ? ಕಾರ್ತಿಕ್ನ ಮೇಲೆ ಯಾಕೆ ಕೇಸ್ ಹಾಕ್ತೀಯ? ಬೇರೆ ಯಾರು ಇತ್ತಿಲ್ವಾ? ಭಾಳ ಗಂಭೀರವಾಗಿ ನೋಡ್ಬೇಕಾದ ವಿಚಾರ ಇದು. ಕಾರ್ತಿಕ್ನ ಪಾರ್ಟಿ ಮಾಡಿ ಬೇರೆ ಯಾರನ್ನೂ ಹಾಕಿಲ್ಲ ಅಲ್ಲಿ. ಎಲ್ಲ ಮಾಧ್ಯಮದ, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕಿದಾರಲ್ಲ. ಯಾಕೆಂದರೆ ಟೆಲಿಕಾಸ್ಟ್ ಮಾಡಬಾರ್ದು ಅಂತೇಳಿ, ಇಂಜೆಕ್ಷನ್ ಆರ್ಡರ್ ಇದೆ ಅಂತೇಳಿ. ಬೀಯಿಂಗ್ ಅಡ್ವೊಕೇಟ್, ನಾನು ಒಬ್ಬ ಅಡ್ವೊಕೇಟ್ ಆಗಿ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಇದ್ದ ಸಂದರ್ಭದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತಂತೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು. ನಾನು ಮಾಧ್ಯಮದಲ್ಲಿ ಒಂದು ಬೈಟ್ ಕೊಟ್ಟು ಹಾಸನ ಪ್ರೆಸ್ ಮೀಟ್ ಕರೆದಿದ್ದೆ. ನಾನಲ್ಲಿ ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಬಂದಾಗ ಅಲ್ಲಿ ರೇವಣ್ಣ ನನ್ನ ಬಗ್ಗೆ ಹಗುರವಾಗಿ ಅಶ್ಲೀಲವಾಗಿ ಮಾತನಾಡಿದಾಗ, ಡರ್ಟಿ ಫೇಲ್ ಅಂತ ಪದ ನಾವು ಯೂಸ್ ಮಾಡಿದಾಗ ಅಲ್ಲಿ ನಾನು ಕೊಳಕು ಜನನ, ನೀನು ಕೊಳಕು ಜನನ, ನೀನು ಇದೇ ವಿಚಾರ I'm proud of India. I'm proud of hard work. India's pride, my pride. VKC Pride. Celebrate hard work. India's pride, my pride. VKC Pride. Celebrate hard work. ಪ್ರಜ್ವಲ್ ರೇವಣ್ಣನನ್ನ ಅಮಾನತು ಮಾಡಲಾಗಿದೆ. ಪೆನ್ ಡ್ರೈವ್ ಕೇಸ್ ಬೆನ್ನಲ್ಲೇ ಅಮಾನತು ಮಾಡಲಾಗಿರುವಂತದ್ದು. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ನಿರ್ಧಾರ ಮಾಡಲಾಗಿದೆ. ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು ಮಾಡಲಾಗಿದೆ. ಪೆನ್ ಡ್ರೈವ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆನ್ನಲ್ಲೇ ಅಮಾನತು ಮಾಡಲಾಗಿದೆ. ಜೆಡಿಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಹುಬ್ಬಳ್ಳಿಯಲ್ಲಿ ಜಿಟಿ ದೇವೇಗೌಡ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಈ ಒಂದು ಘಟನೆಗಳಲ್ಲಿ ಏನಾದರೂ ಆಯೋಗದ ಅಧ್ಯಕ್ಷ ಕ್ಯಾಸೆಟ್ ಏನೋ ರಿಲೀಸ್ ಮಾಡ್ಕೊಂಡಿದ್ದಾರೆ, ಪೆನ್ ಡ್ರೈವ್, ಅದರ ಮೇಲೆ ಸರ್ಕಾರದ ಒಂದು ನಿರ್ಣಯಗಳೇನಾಗಿದ್ದಾವೆ. ಅದಕ್ಕಿಂತ ಮುಂಚೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿರೋದು ಯಾವತ್ತು? 5ನೇ ತಾರೀಕು 26ನೇ ತಾರೀಕು ಬರೆದಿದ್ದಾರೆ. ಆ ಪತ್ರವನ್ನ ಬರೆದ ದಿನವೇ ಅದೆಂತದೋ ಎಕ್ಸ್ ಅಂತಕ್ಕಂಥದ್ದಿದೆಯಲ್ಲ, ನಿಮ್ಮ ಟ್ವೀಟ್ ಮಾಡೋದು, ಅದರ ಮುಖ್ಯಮಂತ್ರಿಗಳು SITಯ ಒಂದು ತನಿಖೆಗೆ ರಚನೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಮೊದಲೇ ಮಾಡಿಬಿಟ್ಟಿದ್ದಾರೆ. ಆ ಆಯೋಗದ ಅಧ್ಯಕ್ಷರು ಮಾಧ್ಯಮ
ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಜಿಟಿ ದೇವೇಗೌಡ ಎಚ್ಡಿಕೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅಮಾನತಿಗೆ ಈಗಾಗಲೇ ತೀರ್ಮಾನ ಮಾಡಲಾಗಿರುವಂತದ್ದು. ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷ ಎಚ್ಡಿಗೆ ಶಿಫಾರಸು ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದು ಕೂಡ ನೋಡಬೇಕಾಗುತ್ತೆ. ಈಗ ಸದ್ಯಕ್ಕೆ ಜಿಟಿ ದೇವೇಗೌಡರು ಮಾತನಾಡಿದ್ದಾರೆ, ನೋಡೋಣ. ಸಂದರ್ಭದಲ್ಲಿ ಹಾಸನದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರಜ್ವಲ್ ಗೌಡರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು SIT ತನಿಖೆಯನ್ನ ಪ್ರಾರಂಭ ಮಾಡಿದೆ, ಅದನ್ನ ಸ್ವಾಗತ ಮಾಡಿದ್ದೇವೆ. ಅಲ್ಲಿಂದ ಇನ್ನೂ ಕೂಡ ತನಿಖಾ ವರದಿ ಯಾವುದೂ ಕೂಡ ಬಂದಿಲ್ಲ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನಾಗಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಆ ತನಿಖೆಗೆ ಸಂಪೂರ್ಣವಾದಂತ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನ ನಾವು ಮಾಡಿದ್ದೇವೆ. ಜೊತೆಗೆ ಇವತ್ತೇನು ಮಹಿಳೆಯರ ಬಗ್ಗೆ ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ. ಲೋಕಸಭಾ ಸದಸ್ಯರಾಗಿರೋದ್ರಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕಾಗಿರೋದ್ರಿಂದ ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿದ್ದೇವೆ. ಅಮಾನತುಗೊಳಿಸ್ತಾ ಇದ್ದೇವೆ. ಹೇಳ್ತಾರೆ ಒಂದೇ ನಿಮಿಷ. SITಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ. SIT ತನಿಖೆನಲ್ಲಿ ಬರ್ತಕ್ಕಂಥ ವರದಿ ಏನು ಬರುತ್ತೆ, ಅದರ ಮೇಲೆ ಸರ್ಕಾರದ ಕ್ರಮ ಏನಿದೆ, ಅದರ ಮೇಲೆ ಅವರ ಎಷ್ಟು ವರ್ಷ ಬ್ರೇಕ್ ಆದ್ಮೇಲೆ ಅಖಾಡಕ್ಕೆ ಮತ್ತೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಜ್ವಲಿಸ್ತಾ ಇದೆ. ಎಲ್ಲಾ ಪಕ್ಷಗಳಿಗೂ ಆಹಾರ ಆಗ್ತಾ ಇರುವುದರ ಜೊತೆಗೆ ಇದುವೇ ರಾಜಕೀಯ ಅಸ್ತ್ರ ಆಗ್ತದೆ. ಆದ್ರೆ ತನಿಖೆಯ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗಾಗಲೇ SIT ತನಿಖೆಗೆ ಒಳಪಡಿಸಲಾಗಿದೆ. SIT ಈಗಾಗಲೇ ಪ್ರಜ್ವಲ್ ರೇವಣ್ಣ ಅದೇ ರೀತಿಯಾಗಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ. 24 ಗಂಟೆಯ ಒಳಗೆ ಹಾಜರಾಗಬೇಕು, ವಿಚಾರಣೆಯನ್ನ ಎದುರಿಸಬೇಕು ಅನ್ನುವಂತಹ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಯಾವ ರೀತಿಯಾಗಿ ಈಗ ತನಿಖೆ ನಡೀತಾ ಇದೆ, ಕ್ಷಿಪ್ರಗತಿಯಲ್ಲಿ ನಡೀತಾ ಇರುವಂತಹ ತನಿಖೆ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಹಾಗೆ ನಮ್ಮ ಜೊತೆ ಈಗಾಗಲೇ ಮಹಿಳಾ ಪರ ಹೋರಾಟಗಾರ್ತಿ ಆಗಿರುವಂತಹ ಡಾಕ್ಟರ್ ಭಾರತಿ ರಾಜಶೇಖರ್ ಅವರಿದ್ದಾರೆ. ಭಾರತಿ ರಾಜಶೇಖರ್ ಅವರೇ, ಇಡೀ ಪ್ರಕರಣವನ್ನ ನಾವು ಗಮನಿಸಿದ್ರೆ ಒಂದ್ ಕಡೆ ಮಹಿಳೆಯರು ಒತ್ತಡಕ್ಕೆ ಒಳಗಾದ್ರು ಅಥವಾ ಒತ್ತಾಯಕ್ಕೆ ಆಯ್ತು, ಅದು ಒಂದ್ ಕಡೆ. ಆದ್ರೆ ಇಲ್ಲಿ ಆಗಿರುವಂತದ್ದು ಒಂದು ಕಡೆ ಯಾವ ರೀತಿಯಾಗಿ ಈ ಪ್ರಕರಣ ನಡಿಬೇಕಾಗಿತ್ತು ಅಥವಾ ಇಡೀ ಒಂದು ಪ್ರಕರಣವನ್ನು ಯಾವ ರೀತಿಯಾಗಿ ನೋಡಬೇಕಾಗಿತ್ತು, ತನಿಖೆ ಆಗಬೇಕಿತ್ತು, ಆ ರೀತಿಯಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಒಂದ್ ಕಡೆ ಈಗಾಗಲೇ ಸಂತ್ರಸ್ತೆಯರು, ಮತ್ತೊಂದು ಕಡೆ ಎಲ್ಲಿಂದ ಬಂತು ಮೂಲ ಏನು ನಾವು ಹೇಳ್ತಾ ಇರ್ತೀವಿ, ಆ ರೀತಿ ಅಲ್ಲಿಂದನೇ ಆಗ್ಬೇಕಾಗಿದೆ ತನಿಖೆ ಅಂತ ಅನ್ಸುತ್ತಾ? ನಮಸ್ತೆ. ಮೊದಲನೇದಾಗಿ ಈ ಒಂದು ಬಹಳ ಒಂದು ಹೀನವಾದ ಕೃತ್ಯ ಮತ್ತೆ ನಾಚಿಕೆಗೀಡಾಗುವ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿದೆ. ಇದನ್ನ ರಾಜಕೀಯವಾಗಿ ನೋಡದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ JDS ಅಂತ ಅವರು ಒಬ್ಬರ ಮೇಲೆ ಒಬ್ಬರು ದೂರು ಹೊರಿಸೋದಕ್ಕಿಂತ ಮೊದಲು ಆಪಾದಿತ ಆ ಪ್ರಜ್ವಲ್ ರೇವಣ್ಣನನ್ನು ವಿದೇಶದಲ್ಲಿಂದ ಕರೆತರಬೇಕು. ಇದು ತನಿಖೆಯ ಮೊದಲನೇ ಹಂತವಾಗಬೇಕು. ಅದಕ್ಕೆ ಅವರು ತಂದೆ ತಾಯಿಗಳು ಅಥವಾ ಅವರ ಕುಟುಂಬದ ವರ್ಗದವರು ಏನು ಪ್ರಕರಣ ನಡೆದಿಲ್ವೋ ಅದನ್ನ ಸಮರ್ಥಿಸ್ಕೊತಾ ಇದ್ದಾರೋ ಅಂತವರಿಗೆ ಅವರು ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿ ನಾವು ಸಮಾಜ ಪರ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೋ ಅವರಿಗೆ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳ ಮೇಲೆ ಅವರಿಗೆ ಕಿಂಚಿತ್ತಾದರೂ ಒಂದು ಕನಿಕರ ಇದ್ದರೆ ಮೊದಲು ಆಪಾದಿತನಾದ ಪ್ರಜ್ವಲ್ ರೇವಣ್ಣನನ್ನು ಮೊದಲು ಭಾರತ ದೇಶಕ್ಕೆ ತರಬೇಕು. ಇದು ಮೊದಲನೆಯದು. ಎರಡನೇದಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಒಬ್ಬರನ್ನೊಬ್ಬರನ್ನು ದೂರೋದಕ್ಕಿಂತನೂ ಇದು ರಾಜಕೀಯವಲ್ಲ, ಇದು ಅಸಂಖ್ಯಾತ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಸಮಾಜದಲ್ಲಿ ನಡೆದಿರ್ತಕ್ಕಂಥ ಒಂದು ದುರದೃಷ್ಟವಾದ ಒಂದು ಸಂಗತಿ. ಇದಕ್ಕೆ ಪ್ರತಿಯೊಬ್ಬರು ಎಲ್ಲಾ ಪಕ್ಷದನ್ನ ಬಿಟ್ಟು
ಇದು ಒಂದು ಸಿವಿಲೈಸ್ಡ್ ಸೊಸೈಟಿನಲ್ಲಿ ಮುಂದೆ ಬಂದು ಆ ಒಂದು ಖಂಡಿಸಿ ಬಿಟ್ಟು ಆ ಒಂದು ಸಂತ್ರಸ್ತ ಮಹಿಳೆಯರು ಏನು ಆಮಿಷಕ್ಕೆ ಒಳಗಾಗೋ ಅಥವಾ ಬಲವಂತಕ್ಕೆ ಒಳಗಾಗೋ ಅಥವಾ ಏನೋ ಒಂದು ಕಾರಣದಿಂದ ಅವರು ಯಾವ ಕೃತ್ಯಕ್ಕೆ ಒಳಗಾಗಿದ್ದಾರೋ ಆ ಸಂತ್ರಸ್ತರಿಗೆ ನಾವು ರಕ್ಷಣೆಯನ್ನ ನೀಡಬೇಕು. ಅವರಿಗೆ ಧೈರ್ಯ ನೀಡಿ ಅವರು ಮುಂದೆ ಬಂದು ಅವರ ಮೇಲೆ ಯಾರು ಒಂದು ದೌರ್ಜನ್ಯವನ್ನ ನಡೆಸಿದಾರೋ ಅವರನ್ನ ಧೈರ್ಯವಾಗಿ ಅವರು ಹೆಸರನ್ನ ಹೇಳಿ ಈ ಒಂದು ಸಮಾಜದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯವಾಗಿ ಎಲ್ಲಾದ್ರೂ ಹೋಗಿ ಕೆಲಸ ಮಾಡೋದಕ್ಕಾಗ್ಬೋದು ಅಥವಾ ಹೊರಗಡೆ ಹೋಗೋದಕ್ಕೂ ಸಹ ಧೈರ್ಯ ಬರಬೇಕು ಅಂತಂದ್ರೆ ಈ ಒಂದು ಪ್ರಜ್ವಲ್ ರೇವಣ್ಣನಿಗೆ ಅದು ಆಪಾದಿತನಂತೂ ಪ್ರೂವ್ ಆದ ನಂತರ ಕಠಿಣ ಶಿಕ್ಷೆ ಆದಷ್ಟು ಬೇಗ ಆಗಬೇಕು. ಇದನ್ನ ನಿಧಾನ ಮಾಡಬಾರ್ದು. ಫಾಸ್ಟ್ ಫಾರ್ವರ್ಡ್ ಮೋಡ್ ನಲ್ಲಿ SIT-ನವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕು. ಓಕೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಒಂದ್ ಕಡೆ ಡಿಲೇ ಆಫ್ ಕಂಪ್ಲೇಂಟ್ ಅಂಡ್ FIR ಕೂಡ ಆಗಿರುವಂತದ್ದು, ಜೊತೆಗೆ ಇಲ್ಲಿ ವಿಕ್ಟಿಮ್ ನ ಡಿಸ್ಕ್ಲೋಸರ್ ಮಾಡಿರುವಂತಹ ವಿಚಾರವನ್ನ ಕೂಡ ನಾವು ಗಮನಿಸಬಹುದು. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ನಾವು ಏನ್ ಹೇಳ್ತೀವಿ ವೈಲೇಷನ್ ಆಫ್ ಪ್ರೈವೇಸಿ ಇದನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗತ್ತಾ? ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಜೊತೆಗೆ ಮಾಡಿಸಿದರೆ ಅವರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕಾದ್ರೆ ಯಾವ ರೀತಿ ತನಿಖೆ ಆಗಬೇಕು ಮಾತನಾಡಿಸ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ. ನನ್ನ ಒಂದು ಮತದಿಂದ ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದರ ಮೇಲೆ ನಿಂತಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡೋದಕ್ಕೆ ನಿರ್ಧಾರ ಮಾಡಲಾಗ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಲಾಗಿರುವಂತದ್ದು. ಮತ್ತೊಂದು ಕಡೆ ಈ ಒಂದು ತನಿಖೆಗೆ ಎಲ್ಲಾ ರೀತಿಯಾದಂತಹ ಸಹಕಾರ ಕೂಡ ಮಾಡ್ತೀವಿ, ಯಾವುದೇ ರೀತಿಯಾದಂತಹ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಸೇರಿದಂತೆ GT ದೇವೇಗೌಡರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈ ಎಲ್ಲಾ ಆರೋಪಗಳೇನು ಬಂದಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಈಗ SIT ಕೂಡ ತನಿಖೆಯನ್ನ ಪ್ರಾರಂಭ ಮಾಡಿದೆ. ಈ SIT ತನಿಖೆಯಲ್ಲ ಏನೆಲ್ಲ ವರದಿಗಳು ಬರ್ತಾವಲ್ಲ ಆ ವರದಿಯ ಆಧಾರದ ಮೇಲೆ ಎಷ್ಟು ವರ್ಷ ಅವರನ್ನ ಅಮಾನತು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಿದ್ದಾರೆ. ಈಗಾಗಲೇ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ಪೆನ್ ಡ್ರೈವ್ ವಿಚಾರ. ಇವತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ ಕೂಡ ಭಾರಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದೆ. ಮತ್ತೊಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಮಹಿಳೆಯರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಈತನನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ಈಗ JDS ನಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಲಾಗ್ತಾ ಇದೆ. ಇದಕ್ಕೆ ಶಿಫಾರಸು ಕೂಡ ಮಾಡಲಾಗಿರುವಂತದ್ದು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ HD ದೇವೇಗೌಡರಿಗೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಒಂದು ಕಡೆ SIT ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮಗಳ ಬಗ್ಗೆ ಮುಂದಿನ ಆಲೋಚನೆಗಳ ಬಗ್ಗೆ ಮಾತನಾಡ್ತಿದ್ದಾರೆ JDS ನಾಯಕರು. ಇದು ಯಾವ ಹಂತಕ್ಕೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸಿದೀವಿ ರಾಜಕೀಯ ನಾಯಕರ ಮಾತಿನ ಮಲ್ಲ ಯುದ್ಧಕ್ಕೆ ಮತ್ತಷ್ಟು ಕಿಚ್ಚು ಹೊತ್ಕೊಳ್ತಾ ಇದೆ. ಆರೋಪ ಪ್ರತ್ಯಾರೋಪಗಳನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಈ ಮೊದಲು ಮಾತನಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮಹಾ ನಾಯಕನ ಕೈವಾಡ ಇದೆ, ಅವರು ಮಹಾ ಅಪರಾಧ ಮಾಡಿದ್ದಾರೆ ಅನ್ನುವಂತ ಮಾತುಗಳನ್ನಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ? ಮತ್ತೊಂದು ಕಡೆ ಇಲ್ಲಿ ಪ್ರಜ್ವಲ್ ಕಾರು ಚಾಲಕ ಮಾಜಿ ಕಾರು ಚಾಲಕ ಕಾರ್ತಿಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಈ ಒಂದು ವಿಡಿಯೋವನ್ನ ಲಾಯರಿಗೆ ಕೊಟ್ಟಿದ್ದು, ನಾನು ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ವಿಪಕ್ಷ ನಾಯಕ R ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಮಾಡಿದವರು ಯಾರು, ಹಂಚಿದವರು ಯಾರು? ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ SIT ತನಿಖೆ ಮಾಡ್ತಾ ಇದೆ, ತನಿಖೆ ನಂತರ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇರ್ಲಿಲ್ವಾ? ಈಗ ಯಾರು ಈ ಏನೋ ಅದು ಪೆನ್ ಡ್ರೈವ್ ಮಾಡಿದ್ದಾರೆ, ಹಂಚಿದವ್ರು ಯಾರು? 10,000 ಪೆನ್ ಡ್ರೈವ್ನ ಮಾಡಿ ಹಂಚಿದವ್ರು ಯಾರು? ಅವಾಗ ಎಲೆಕ್ಷನ್ ಇರಲಿಲ್ವಾ? ಎಲೆಕ್ಷನ್ ಟೈಮಲ್ಲಿ ತಾನೇ ಮಾಡಿದ್ದು. ಹಂಚಿದವ್ರು ಯಾರು, ಮಾಡಿಸಿದವ್ರು ಯಾರು? ಮತ್ತು ಈ ಘಟನೆ ಇನ್ನು ಏನಾಗಿದೆ ಅನ್ನೋದನ್ನ ಈಗ SIT ಕೊಟ್ಟಿದ್ದಾರೆ. SITಯಲ್ಲಿ ಹೇಳ್ಬೇಕಲ್ಲ SIT ಅವರು ಹೌದು ಈ ಪೆನ್ ಡ್ರೈವ್ ಇರೋದೆಲ್ಲ ಸತ್ಯವಾಗಿದೆ ಅಂತ ಹೇಳಿದ್ಮೇಲೆ ನಿಮ್ಮ ಕ್ವಶನ್ಗೆ ನಾನು ಫಸ್ಟ್ ಕ್ಲಾಸ್ ಆನ್ಸರ್. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಹೋದಲ್ಲಿ ಬಂದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪಿಸಿ ಮೈತ್ರಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡ್ತಿದ್ದಾರೆ. ನೇಹಾ ಹತ್ಯೆ ಪ್ರಕರಣದಲ್ಲಿ ತೋರಿಸಿದ ಉತ್ಸಾಹ ಈ ಪ್ರಕರಣದಲ್ಲಿ ಯಾಕೆ ತೋರಿಸ್ತಿಲ್ಲ ಅನ್ನುವಂತ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ದೇವರಾಜ್ ಗೌಡ ಮಾತನಾಡ್ತಿದ್ದಾರೆ. ನೋಡೋಣ. ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು, ನನಗೆ ಭಾಳ ತೊಂದರೆ ಕೊಟ್ಟರು. ನಂಗೆ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ. ಅಲ್ಲಿ ಯಾವ ಕಾಂಗ್ರೆಸ್ನವ್ರ ತಕ್ಕ ಹೋದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ನವ್ರ ತಕ್ಕ ಹೋದ್ರೆ ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು
ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳಿದ್ದೇನೆ. ಸತ್ಯ ಅದು, ಒಪ್ಕೋತೀನಿ. ಅಲ್ಲಿ ಫಸ್ಟ್ ಪಾಯಿಂಟು, ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ I'm proud of India. I'm proud of hard work. India's pride, my pride. VKC Pride. Celebrate hard work. India's pride, my pride. VKC Pride. Celebrate hard work. ನನ್ನ ಒಂದು ಮತದಿಂದ ಅಂದ್ರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದ್ರೆ, ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರೆ. ಅಲ್ಲಿ ಆ ಸ್ಟೇನ ವೆಕೆಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವ್ನ ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಅಲ್ಲಿ ಆ ಪೆನ್ ಡ್ರೈವ್ನ ಯಾಕೆ ನನಗೆ ಕೊಟ್ಟರು ಅಂತ ಅಂದರೆ, ನಾನೊಬ್ಬ ವಕೀಲರಾಗಿರೋದ್ರಿಂದ ಅಲ್ಲಿ ಅವನ ಕೇಸಲ್ಲಿ ನಾನು ವಕಾಲತ್ ಹಾಕೋಕ್ಕೋಸ್ಕರ ಆತನೇ ಒಪ್ಕೊಂಡಿದ್ದಲ್ಲಿ ಅವರಿಗೆ ವಕಾಲತ್ತು ಮತ್ತು ಕೋರ್ಟಿಂದ ಬಂದಂಥ ಸಮನ್ಸ್ ಕಾಪಿಯನ್ನು, ಫೈಲ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಪೆನ್ ಡ್ರೈವ್ನ ಕೊಟ್ಟೆ ಅಂತ ಒಪ್ಕೊಂಡಿದ್ದಾನೆ. ಇದು ಥರ್ಡ್ ಪಾಯಿಂಟ್, ಅಡ್ಮಿಟೆಡ್ ಪಾಯಿಂಟ್ ಇದು. ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕು ಅಂತೇಳಿ ಅವ್ನು ಹೇಳಿದ್ದ. ಅಲ್ಲಿ ನಾನೊಬ್ಬ ವಕೀಲರಾಗಿ ವಕೀಲರ ಹತ್ರ ಯಾವುದೇ ಕಕ್ಷಿದಾರ ಬಂದಾಗ ಅಲ್ಲಿ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ನಾವಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಹಾಕಬೇಕಾದ್ರೆ ನಮ್ಮ ವೃತ್ತಿ ಧರ್ಮ ಅದು. ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಪೆನ್ ಡ್ರೈವ್ ಕೊಟ್ಟಿ ಅಂತ ಅವ್ನು ಒಪ್ಕೊಂಡಿದ್ದಾನಲ್ಲಿ ಅದು ಸತ್ಯ. ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೇನೆ ನಾನಲ್ಲಿ. ಆದರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ, ಇದನ್ನು ಯಾರಿಗೂ ಕೊಡಲ್ಲ, ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ನಾನಲ್ಲಿ, ಜಡ್ಜ್ ಕೋರ್ಟಲ್ಲಿ ನಿಂಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಿ ಅವನು ಅಡ್ಮಿಟ್ ಮಾಡ್ಕೊಂಡಾನೆ. ಫೋರ್ತ್ ಪಾಯಿಂಟ್ ಇದು. ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ಟಿವಿಯಲ್ಲಿ ಕೂಡ ಹೇಳಿದ್ದೀನಿ ನಾನಲ್ಲಿ, ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ, ಗೌರವ ಮತ್ತು ಶೀಲದ ಪ್ರಶ್ನೆ ಇದು. ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ. ಅದನ್ನು ಏನೇ ಆದರೂ ಕೂಡ ನಾನು ಜಡ್ಜ್ ಮುಂದೆ ಕೊಡ್ತೀನಿ, ಅಂದರೆ ಕೋರ್ಟಿಗೆ ಮಾತ್ರ ಕೊಡ್ತೀನಿ ಅಂತೇಳಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಸುಮಾರು 8-9 ತಿಂಗಳ ಹಿಂದೆ ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನಲ್ಲಿ. ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನಲ್ಲಿ. ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತಂದರೆ, ಈ ಅಶ್ಲೀಲ ವಿಡಿಯೋ ರಿಲೀಸ್ ಆಯ್ತಲ್ಲ, ಅದು ನಾವು ಸೆಕೆಂಡ್ ಪಾಯಿಂಟ್ ತಾಳನಲ್ಲಿ ಕಾರ್ತಿಕ್ ಕೈಲಿ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನು ಡೌನ್ಲೋಡ್ ಮಾಡಿದಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನು ಮಾಡಬೇಕಲ್ವ ಈಗ? ಅವನ ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣ ಮೊಬೈಲಲ್ಲಿ ಇರುವಂಥ ವಿಡಿಯೋ, ಅದು ಕಾರ್ತಿಕ್ ಕೈ ಹೆಂಗೆ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದ್ರು? ಹೆಂಗೆ ತಗೊಬಂದ್ರು ಅದ? ಆಮೇಲೆ ಕಾರ್ತಿಕ್ಕನ್ನೇ ಪಾರ್ಟಿ ಮಾಡಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕ್ದ? ಕಾರ್ತಿಕನ ಮೇಲೆ ಯಾಕೆ ಕೇಸ್ ಹಾಕ್ತೀಯ? ಬೇರೆ ಯಾರು ಇತ್ತಿಲ್ವಾ? ಭಾಳ ಗಂಭೀರವಾಗಿ ನೋಡ್ಬೇಕಾದ ವಿಚಾರ ಇದು. ಕಾರ್ತಿಕನ್ನೇ ಪಾರ್ಟಿ ಮಾಡಿ ಬೇರೆ ಯಾರನ್ನೂ ಹಾಕಿಲ್ಲ ಅಲ್ಲಿ. ಎಲ್ಲ ಮಾಧ್ಯಮದ, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕಿದಾರಲ್ಲ. ಯಾಕೆಂದರೆ ಟೆಲಿಕಾಸ್ಟ್ ಮಾಡಬಾರ್ದು ಅಂತೇಳಿ, ಇಂಜೆಕ್ಷನ್ ಆರ್ಡರ್ ಇದೆ ಅಂತೇಳಿ. ಬೀಯಿಂಗ್ ಅಡ್ವೊಕೇಟ್, ನಾನು ಒಬ್ಬ ಅಡ್ವೊಕೇಟ್ ಆಗಿ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ಗಂಭೀರವಾದಂಥ ಆರೋಪ ಇದ್ದ ಸಂದರ್ಭದಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದಾಗ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಎಲ್ಲರಿಗೂ ಕಾಮನ್ ಸೆನ್ಸ್ ಇದು. ನಾನು ಮಾಧ್ಯಮದಲ್ಲಿ ಒಂದು ಬೈಟ್ ಕೊಟ್ಟು ಹಾಸನ ಪ್ರೆಸ್ ಮೀಟ್ ಕರೆದಿದ್ದೆ ನಾನಲ್ಲಿ. ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಬಂದಾಗ ಅಲ್ಲಿ ರೇವಣ್ಣ ನನ್ನ ಬಗ್ಗೆ ಹಗುರವಾಗಿ ಅಶ್ಲೀಲವಾಗಿ ಮಾತನಾಡಿದಾಗ, ಡರ್ಟಿ ಫೇಲ್ ಅಂತ ಪದನ ಯೂಸ್ ಮಾಡಿದಾಗ ಅಲ್ಲಿ ನಾನು ಕೊಳಕು ಜನನ, ನೀನು ಕೊಳಕು ಜನ, ನೀನು ಇದೇ ವಿಚಾರ. ಇನ್ನು ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣನನ್ನ ಅಮಾನತು ಮಾಡಲಾಗಿದೆ. ಪೆನ್ ಡ್ರೈವ್ ಕೇಸ್ ಬೆನ್ನಲ್ಲೇ ಅಮಾನತು ಮಾಡಲಾಗಿರುವಂತದ್ದು. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ನಿರ್ಧಾರ ಮಾಡಲಾಗಿದೆ. ಜೆಡಿಎಸ್ ನಿಂದ ಪ್ರಜ್ವಲ್ ರೇವಣ್ಣ ಅಮಾನತು ಮಾಡಲಾಗಿದೆ. ಪೆನ್ ಡ್ರೈವ್ ಕೇಸ್ ವಿಚಾರಕ್ಕೆ ಸಂಬಂಧ ಬ್ರೇಕ್ ಆದ್ಮೇಲೆ ಅಖಾಡಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಈ ಒಂದು ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ನಾಗಲೇ ಹೇಳ್ತದೆ, ರಾಜಕೀಯ ಅಸ್ತ್ರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ನೇಹಾ ಹಿರೇಮಠ್ ವಿಚಾರ ಕೂಡ ಈಗ ಚರ್ಚೆಯ ವಿಚಾರ ಆಗಿದೆ. ನೇಹಾ ವಿಚಾರವನ್ನು ತೆಗೆದುಕೊಂಡು ಬರ್ತೀರಿ ಚುನಾವಣೆಗೆ, ಆದ್ರೆ ಈ ವಿಚಾರವನ್ನು ಬಿಜೆಪಿ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕೇಳಿ ಬರ್ತದೆ. ಇದರ ಬಗ್ಗೆ ಒಂದು ವರದಿಯನ್ನ ನೋಡೋಣ.
ರಾಜ್ಯ ರಾಜಕಾರಣದಲ್ಲಿ ಬಿಸಿಯೇರಿಸಿರೋ ಪೆನ್ ಡ್ರೈವ್ ವಿಚಾರ ರಾಷ್ಟ್ರ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ವಿಚಾರದಲ್ಲಿ ಬಿಜೆಪಿ ತೋರಿದ ಆಸಕ್ತಿ ಸಾವಿರಾರು ಮಹಿಳೆಯರ ಪಾಲಿಗೆ ಹೋಯ್ತು ಅನ್ನೋದು ಕಾಂಗ್ರೆಸ್ ಪ್ರಶ್ನೆ ಆಗಿತ್ತು. ಇದೇ ವಿಚಾರವಾಗೇ ನಾಯಕರ ನಡುವೆ ವಾಗ್ಯುದ್ಧವೇ ನಡೆಯುತ್ತಿದೆ. FIR ಆದ್ಮೇಲೆ ಗಾಯಬೇ ಆಗಿದ್ದಾನಲ್ಲ, ಇವಾಗ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ? ಹುಬ್ಬಳ್ಳಿನಲ್ಲಿ ಆ ಇನ್ಸಿಡೆಂಟಿಗೆ ತೋರಿಸ್ತಿರೋ ಆಸಕ್ತಿ ಇಲ್ಲಿ 2,000 ಮಹಿಳೆಯರ ಮೇಲೆ 3,000 ಮಹಿಳೆಯರ ಮೇಲೆ ಆಗದಂತ ಅತ್ಯಾಚಾರ, ಲೈಂಗಿಕ ಅತ್ಯಾಚಾರ, ಇದ್ರ ಬಗ್ಗೆ ಯಾಕೆ ಕಾಳಜಿ ಉಮೇಶ್ ಜಾಧವ್ ಮತ್ತೆ ಆ ಸ್ವಾಮಿಗಳು ಮತ್ತೆ ಬೇರೆಯವರು ತೋರಿಸ್ತಾ ಇಲ್ಲ? भारतीय जनता पार्टी का स्टैंड बहुत स्पष्ट है. हम देश की मातृशक्ति के साथ खड़े हैं, देश की नारी शक्ति के साथ खड़े हैं. हम जांच के पक्ष में है और हमारे साथी दल JDS ने भी उन पर कदम उठाने की घोषणा की है. ನೀವು ನೇಹಾ ಪ್ರಕರಣವನ್ನ ಯಾವ ರೀತಿ ಇಡೀ ದೇಶಕ್ಕೆ ಹೇಳಿದ್ರಿ, ಇವತ್ತು ಯಾರ್ಯಾರಿಗೆ ತಾಳಿ ಭಾಗ್ಯವನ್ನ ಈ ದೇಶದಲ್ಲಿ ನೀವು ಕೊಡ್ತಾ ಇದ್ದೀರಿ 500 ಜನ ಹೆಣ್ಣು ಮಕ್ಕಳಿಗೆ. ಯಾವ ರೀತಿಯಾದಂತ NDA ಕ್ಯಾಂಡಿಡೇಟ್, ಮೋದಿ ಅವರು ಸೆಲೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್, ಅಮಿತ್ ಶಾ ಅವರು ಸೆಲೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್, ಇದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸೆಲೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್, HD ಕುಮಾರಸ್ವಾಮಿ ಅವರು ಸೆಲೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್, ಬೇರೆಯವರು ಸೆಲೆಕ್ಟ್ ಮಾಡಿದಂತ ಕ್ಯಾಂಡಿಡೇಟ್ ಅಲ್ಲ, ಅವ್ರು ಮಾಡಿದಂತ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವರೇ ಇದಕ್ಕೆ ಉತ್ತರವನ್ನ ಹೇಳಬೇಕು. मातृशक्ति के अपमान को सहन नहीं किया जाना, परंतु कांग्रेस पार्टी जो हम पर आरोप लगाना चाहती है, मैं छोटी सी बात पूछना चाहता हूं. वहां सरकार किसकी है? सरकार कांग्रेस पार्टी की है. फेक वीडियो आपके ध्यान में ही होंगे क्योंकि टाइम पर रिलीज किए गए हैं, और अब तक कार्यवाही कांग्रेस पार्टी ने क्यों नहीं की? ಮೊನ್ನೆ ಕಲಬುರಗಿಯಲ್ಲಿ ಬಿಜೆಪಿ, ಮೋದಿ, ಅಮಿತ್ ಶಾ, ಜೆಡಿಎಸ್ ನಾಯಕರಿಗೆ ಪ್ರಶ್ನೆ ಮಾಡಿದ್ರು ಪ್ರಿಯಾಂಕಾ ಗಾಂಧಿ. ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯೇ ಇಲ್ವಲ್ಲ ಎಂದು ಕಳವಳಗೊಂಡಿದ್ರು. ಅದಕ್ಕೂ ಟಕ್ಕರ್ ಕೊಟ್ಟಿದ್ದಾರೆ ಅಮಿತ್ ಶಾ. उनके साथ जो मंच पे खड़े थे, लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया. क्या कहते हैं हमारे प्रधानमंत्री इसके बारे में? हमारे गृह मंत्री क्या कहते हैं इसके बारे में? जहां मैं जाती हूं इनको पता चल जाता है, जहां विपक्ष के नेता जाते हैं इनको पता चल जाता है. लेकिन इस तरह का अपराधी, इस तरह का राक्षस इस देश को छोड़ के चले जाता है और इनको पता नहीं चलता. मैं प्रियंका जी को कहना चाहता हूं, नरेंद्र मोदी जी और मुझसे सवाल पूछने की जगह आपके मुख्यमंत्री, उप मुख्यमंत्री को सवाल करिए कि आपकी सरकार क्या कर रही है, क्यों जांच नहीं हो रही है. ये भारतीय जनता पार्टी का स्टैंड अफर है और उसमें कोई कंफ्यूजन भारतीय जनता पार्टी में किसी स्तर पर नहीं है. हम महिला शक्ति के अपमान का, मातृशक्ति के अपमान का घोर निंदा करते हैं. ಸೊ ನಾಳೆ ಸಂಜೆ ಅಮಿತ್ ಶಾ ನೇಹಾ ಹಿರೇಮಠ್ ಮನೆಗೆ ಭೇಟಿ ನೀಡಲಿದ್ದಾರೆ. ಇಂಥ ಸಮಯದಲ್ಲೇ ಪ್ರಜ್ವಲ್ ಪೆನ್ ಡ್ರೈವ್ ಸದ್ದು ಮಾಡುತ್ತಿದೆ. ಇದೆಲ್ಲವೂ ರಾಜ್ಯದಲ್ಲಿ ಮೇ 7ರಂದು ನಡೆಯೋ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತಾ ಅನ್ನೋದೇ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸೊ ದೊಡ್ಡ ಮಟ್ಟದ ಅಸ್ತ್ರ ಕೂಡ ಈಗ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಮಹೇಶ್ ಅವರೇ, ಈಗಾಗಲೇ ಮೋದಿ ಅವರು ಉತ್ತರ ಕೊಡಬೇಕು ಅನ್ನುವಂತಹ ಒಂದು ಈ ವಿಚಾರವನ್ನ ಈಗ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನವರು ಹೇಳ್ತಾರೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಮೋದಿ ಅವರು ಅಂತ ಹೇಳಿ. ಜೊತೆಗೆ ಈಗ ಮೈತ್ರಿ ಅಭ್ಯರ್ಥಿ ಆಗಿರುವಂತದ್ದು ಅಮಿತ್ ಶಾ ಅವರು ಹೇಳಿದ್ದಾರೆ, ರಕ್ಷಣೆಯನ್ನ ನಾವು ಮಾಡಬೇಕು, ಅದು ನಮ್ಮ ಆದ್ಯ ಕರ್ತವ್ಯ ಅನ್ನುವ. ಬಟ್ ಇಷ್ಟೆಲ್ಲದರ ಮಧ್ಯೆ ನಿಮ್ಗೆ ಇದು ಸಮಸ್ಯೆ, ಚಾಲೆಂಜ್ ಅಂತ ಅನಿಸ್ತಾ ಇದೆಯಾ ವಿಚಾರ? ಅಲ್ಲ, ನಮ್ಗೆ ಯಾಕಮ್ಮ ಚಾಲೆಂಜು? ನಾವು ಹೇಳ್ತೀವಿ ಕಡೆ, ನಾವು ಯಾವತ್ತೂ ಕೂಡ ಮಹಿಳಾ ಪರವಾಗಿ, ಮಹಿಳೆಯರ ಧ್ವನಿ ಪರವಾಗಿ, ಮಹಿಳೆಯರಿಗೋಸ್ಕರ ಇರತಕ್ಕಂಥ ಒಂದು ರಾಜಕೀಯ ಪಾರ್ಟಿ. ಕಾಂಗ್ರೆಸ್ಸಿನ ಹಿಪೋಕ್ರಸಿ ಬಗ್ಗೆ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ನೋಡಿ, ರಾಜ್ಯದಲ್ಲಿ ಸರ್ಕಾರ ಮಾಡ್ತಿರುವಂತದ್ದು ಕಾಂಗ್ರೆಸ್ನವರು. ಆಯ್ತಾ, ಸಂಬಲ್ಪಲ್ಲಿ ಒಳಗಡೆ ಆಗತ್ತೆ. ಸಂಬಲ್ಪಲ್ಲಿ ಆದಂತ ಸಂದರ್ಭದಲ್ಲಿ ಇವ್ರು ಮಾಡಿದಂತದ್ದೇನು, ಇವ್ರದೇ ಮೇಟಿ ಇವರ ಆಡಳಿತದಲ್ಲಿ ಮೇಟಿ ಮಂತ್ರಿ ಆಗಿರ್ತಾರೆ. ನಾನು ಪ್ರಾರಂಭದಲ್ಲಿ ಬಹಳ ನಾನು ತೂಕದ ಮಾತು ಹೇಳಿದ್ದೇನೆ. ಇದು ರಾಜಕೀಯ ಮೀರಿ ನಾವೆಲ್ಲರೂ ಒಂದಾಗಿ ಈ ಮನಸ್ಥಿತಿಯನ್ನು ತೆಗೆದಾಕಬೇಕು ಅಂತ ಪ್ರಾರಂಭದಲ್ಲಿ ಹೇಳಿದೆ ನಾನು. ಇದರಲ್ಲಿ ತೂತು ಮೈನೆ ಅಂತಲ್ಲ, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ನಿಮ್ಗೆ ಯಾರು ಬಂಧನ ಮಾಡಬೇಡಿ ಅಂತ ಹೇಳಿದವರು? ನಿಮ್ಗೆ ಈಗ ಆಡಳಿತ, ಲ್ಯಾಂಡ್ ಆರ್ಡರ್ ಯಾರ್ದು ಸಬ್ಜೆಕ್ಟು? ಸ್ಟೇಟ್ ಸಬ್ಜೆಕ್ಟ್. ನಿಮ್ಗೆ ಯಾರು ಬಂಧನ ಮಾಡಬೇಡಿ ಅಂತ ಹೇಳಿದ್ದ? ಹುಡ್ಕೊಂಬಂದು ಬಂಧನ ಮಾಡಿ, ಕಾನೂನು ಒಳಗಡೆ ಅವಳಿಗೆ ಇದು ಮಾಡಿ, ನಿಮ್ಮ ಏನು ಮಾಡಿ, ಸ್ಪೀಡ್ ಫಾಸ್ಟ್ ಕೋರ್ಟನ್ನು ಮಾಡಿ,
ಆರೋಪಿ ಮಾಡಿದ್ರೆ ಕಾನೂನು ಅವಕಾಶ ಇತ್ತು ಅಂತಂತಂದ್ರೆ ಸಾರ್ವಜನಿಕವಾಗಿ ನೇಣಾಕೆ. ನಿಮ್ಮನ್ನು ಯಾರು ಬೇಡ ಅಂತ ಹೇಳಿದ್ದವರು? ರಾಜಕಾರಣ ಯಾಕೆ ನೀವು ಮಾಡ್ತಾ ಇದ್ದೀರಿ? ನನಗೆ ಭಾಳ ದುಃಖ ಆಗ್ತಾ ಇರೋವಂಥದ್ದು, ನಮ್ಗೆ ಅನ್ನಿಸ್ಬೇಕಾಗಿರೋವಂಥದ್ದು, ನಾನು ಕೇಳ್ತಿರ್ತಕ್ಕಂಥದ್ದು, ಇವತ್ತು ಇಬ್ಬರು ಮಹಿಳೆಯರು ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ವಿಕ್ಟಿಮ್ಸ್ ಇದಾರಲ್ಲ, ಇದನ್ನು ಆಚೆ ರಿಲೀಸ್ ಮಾಡೋ ಅಂಥ ದುಷ್ಕೃತ್ಯಕ್ಕೆ ಯಾಕೆ ಹೋಯಿತು ಕಾಂಗ್ರೆಸ್? ಇದನ್ನ ಜಮೀರ್ ಅಹಮದ್ ಮತ್ತೆ ಜಮೀರ್ ಅಹಮದ್ ಶಿಷ್ಯ ಪೆನ್ ಡ್ರೈವ್ ಹಂಚಿರೋದು ಪ್ರೂವ್ ಆಗಿರ್ತಕ್ಕಂಥದ್ದು. ಅದ್ರಲ್ಲಿ ಎಷ್ಟೇ ಸಂಖ್ಯೆ ಇರಲಿ, ಆ ಹೆಣ್ಮಕ್ಳು ಭವಿಷ್ಯ ಯಾರು ಕಟ್ಕೊಡ್ತಾರೆ? ಕಾನೂನಲ್ಲಿ ಅವಕಾಶ ಇದೆಯಾ ಹೆಣ್ಮಕ್ಳು ಯಾರು ಅಂತ ರಿವೀಲ್ ಮಾಡಕ್ಕೆ? ಆಗತ್ತೆ 7ನೇ ತಾರೀಕು ಚುನಾವಣೆ ಮುಗಿದ ಮೇಲೆ ಯಾರು ಕೇಳ್ತಾರೆ? ಆ ಸಾವಿರಾರು ಕುಟುಂಬದ ಬದುಕೇನು ಯಾರು ಬದುಕು ಕಟ್ಟಿ ಕೊಡ್ತಾರೆ? ಆ ಹೆಣ್ಮಕ್ಳು ಕತೆ ನಾನು ಹೇಳ್ತಿರೋದು, ಇವನ್ ಮಗ ಇವ್ನ ನೇಣಾಕಿವ್ನ ನಾನು ಕೇಳ್ತಿರ್ತಕ್ಕಂಥದ್ದು. ಆ ಹೆಣ್ಮಕ್ಳು ಕತೆ ಯಾರ್ದು ರಿವೀಲ್ ಮಾಡ್ಕೊಂಡು ಎಲ್ಲರ ವಿಡಿಯೋಗಳಲ್ಲಿ ಇಡೀ ಜಗತ್ತು ನೋಡ್ತಾ ಇದೆಯಲ್ಲ, ಆ ಕಣ್ಣುಗಳು ಪಾಪ ಆ ಹೆಣ್ಮಕ್ಳ ಕತೆ ಏನು? ಯಾರು ಕಾಂಗ್ರೆಸ್ನವ್ರು ಬದುಕು ಕಟ್ಟಿ ಕೊಡ್ತಾರಾ ಇಲ್ಲ ಬಿಜೆಪಿ ಬದುಕು ಕಟ್ಟಿ ಕೊಡ್ತಾರಾ? ಎಸ್, ಆ ಪ್ರಶ್ನೆ ಕವಿತಾ ರೆಡ್ಡಿ ಅವರೇ, ಈಗ ಇಲ್ಲಿ 7ನೇ ತಾರೀಕು ನೀವು ಮೆಚ್ಚ ಮಾತಾಡಿ, ಕಾಂಗ್ರೆಸ್ಗೆ ತೊಂದರೆ ಇಲ್ಲ, ನಾನ್ ಮೆಚ್ಚ ಮಾತಾಡ್ತೀನಿ. ಆ ಹೆಣ್ಮಕ್ಳ ಕತೆ ಯಾರು ಇಲ್ಲಿ ಈ ರೀತಿಯಾಗಿ ಮಾಡಿದಾರೋ ಅದೇ ರೀತಿಯಾಗಿ ಅಲ್ಲಿ ಪ್ರೈವೇಸಿಯ ವೈಲೇಷನ್ ಆಗಿದೆ, ವಿಕ್ಟಿಮ್ಸ್ ನ ಡಿಸ್ಕ್ಲೋಸರ್ ಕೂಡ ಆಗಿದೆ. ಜೊತೆಗೆ ಸಾಕಷ್ಟು ಕಾಂಗ್ರೆಸ್ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಹೆಣ್ಮಕ್ಳ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಕಾಂಗ್ರೆಸ್ ಯಾವ ರೀತಿಯಾಗಿ ಮಾಡ್ತಾ ಇದೆ? ವಿಕ್ಟಿಮ್ ಗಳನ್ನ ನೀವು ಹೋಗಿ ಅಲ್ಲಿ ಮಾತನಾಡುವಂಥದ್ದು ಅಥವಾ ಧೈರ್ಯ ತುಂಬುವ ಕೆಲಸಗಳು ಆಗ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಮೊಟ್ಟ ಮೊದಲನೇದಾಗಿ ಮಹೇಶ್ ಅವರು ಮಾತಾಡ್ಬೇಕಾದ್ರೆ ನನ್ನ ಮ್ಯೂಟ್ ಮಾಡಿದ್ರೆ ಅವ್ರನ್ನ ಮ್ಯೂಟ್ ಮಾಡಿ. ಯಾಕಂದ್ರೆ ಒಂದ್ ಹೆಣ್ಮಕ್ಳು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡುವಂತ ಯೋಚನೆ ಮಾಡಿ. ಫಸ್ಟ್ ಒಂದು ಮುಖ್ಯವಾದಂತಹ ಪ್ರಶ್ನೆ, ಯಾವ ನೈತಿಕತೆ ಹೆಣ್ಮಕ್ಳ ಮೇಲೆ ಮತ್ತೆ ಮಾತಾಡ್ಬೇಡಿ. ಮಹೇಶ್ ಅವರೇ ಮಾತಾಡ್ಬೇಡಿ, ನೀವು ಮಾತಾಡ್ಬೇಡಿ, ಸುಮ್ನೆ ಕೂತ್ಕೊಂತ ಕೆಲಸ ಮಾಡಿ. ಹೆಣ್ಮಕ್ಳು ಮಾತಾಡ್ಲಿ. ಇವತ್ತು ಇದು ನಿಮಗೆ ನೈತಿಕ ಅಧಿಕಾರನೇ ಇಲ್ಲ ಮಾತಾಡೋದಕ್ಕೆ. ಇವತ್ತು ಆಗಿರೋದು ದೌರ್ಜನ್ಯ 2900 ಹೆಣ್ಣುಮಕ್ಕಳ ಮೇಲೆ ಆಗಿದೆ. ಅವ್ರನ್ನ ಬೀದಿ ಪಾಲ್ ಮಾಡಿದಂತವ್ರು ಬಿಜೆಪಿ ಅವರು, ಕಾಂಗ್ರೆಸ್ ಅವರಲ್ಲ. ಬಿಜೆಪಿಗೆ ಗೊತ್ತಿತ್ತು, ಬಿಜೆಪಿ ನಾಯಕರಿಗೆ ಗೊತ್ತಿತ್ತು ಇವ್ರದ್ದು ಯಾವ ತರ ಒಂದು ಇದು ವಿಡಿಯೋಸ್ ಇದೆ ಅಂತ ಹೇಳ್ಬಿಟ್ಟು. ಆದ್ರೂ ಸಹ ಇವ್ರು ಟಿಕೆಟ್ ಕೊಡುವಂತ ಕೆಲಸ ಇವ್ರು ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದಲ್ಲದೆ ಅದನ್ನ ರೆಕಾರ್ಡ್ ಮಾಡೋದು ಸಹ ಮಹಾಪಾಪ, ಇಟ್ ಈಸ್ ಅ ಕ್ರೈಮ್. ಇವರು ಅವ್ರ ಜೊತೆ ಅಲಯನ್ಸ್ ಆಗಿರ್ಲಿಲ್ವಾ? ಇವರು ಅಲ್ಲ JDS ಜೊತೆ ಅಲಯನ್ಸ್ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದವ್ರು ಯಾರು? ಅಲ್ಲಮ್ಮ, ನಿಮಗೆ ಮಾನ ಮರ್ಯಾದೆ, ನಿಮ್ ಪಾರ್ಟಿಯವ್ರ ಮಾನ ಮರ್ಯಾದೆ ಇದ್ರೆ ಇವತ್ತು ಈ ತರ ಮಾತನಾಡ್ತಾ ಇರ್ಲಿಲ್ಲ. JDS ಜೊತೆ ಯಾರೋ ಅಲಯನ್ಸ್ ಮಾಡ್ಕೊಂಡಿದ್ದು? ಕುಮಾರಸ್ವಾಮಿನ ಯಾರೋ ಮುಖ್ಯಮಂತ್ರಿ ಮಾಡಿದಂತದ್ದು? ಕುಮಾರಸ್ವಾಮಿನ ಯಾರೋ ಮುಖ್ಯಮಂತ್ರಿ ಮಾಡಿದಂತದ್ದು? ಅವ್ರ ಜೊತೆ ಆಡಳಿತ ಮಾಡಿದ್ರು. ನಮ್ಮ ನಾವಿಬ್ರು ಅಣ್ಣ ತಗೊಂಡ್ರು ಅಂತ ಕೈ ಇದು ರಾಜಕೀಯ ವಿಚಾರನ, ರಾಜಕೀಯಾಸ್ಪದ ರಾಜಕೀಯವಾದಂತಹ ವಿಚಾರನ. ಇಷ್ಟು ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯ ದೌರ್ಜನ್ಯ ಆಗಿದೆ. ರಾಜಕೀಯ ಮಾಡಬೇಡಿ. ನಿಮ್ಗೆ ಏನಾದ್ರು ಕಿಂಚಿತ್ತು ಲಜ್ಜೆ ಇದ್ರೆ ಸುಮ್ಮನೆ ಮಾತಾಡಬೇಡಿ. ನೀವು ಪ್ಲೀಸ್ ಕೀಪ್ ಯುವರ್ ಮೌತ್ ಶಟ್. ವಿಚಾರದಲ್ಲಿ ಅಂತ ಈ ಪ್ರಶ್ನೆ ಇರುವಂತದ್ದು ಬಿಜೆಪಿ ಹೆಂಗಮ್ಮ ಕಾರಣ ಏನಾದ್ರು ಮಾತನಾಡಬೇಕಾದ್ರೆ ಒಂದು ಪ್ರಜ್ಞೆ ಇರಬೇಕಲ್ವಾ, ಒಂದು ಕಾಮನ್ ಸೆನ್ಸ್ ಇರಬೇಕಲ್ವಾ? ಬಿಜೆಪಿ ಹೆಂಗಮ್ಮ ಕಾರಣ ಅಲ್ಲಮ್ಮ. ಪ್ರಜ್ವಲ್ ರೇವಣ್ಣ ಮಾಡಿದ್ರೆ ತಪ್ಪಿಗೆ ಬಿಜೆಪಿ ಹೆಂಗಮ್ಮ ಕಾರಣ? ಮಂತ್ರಿಗಳಿಗೆ ಕೊಡುವಂತ ಕೆಲಸ ಅಲ್ಲಮ್ಮ ಇವ್ರದ್ದು ಆಡಳಿತ ಅವ್ರು ಹೇಳಿದ್ರು. ನಿಮ್ಗೆ ಆಗ್ಲೇ ಹೇಳ್ದೆ ನಾನು, ಒಂದ್ ಕಡೆ ಮೈತ್ರಿ ಅಭ್ಯರ್ಥಿ ಪರವಾಗಿ ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಪ್ರಚಾರ ಮಾಡಿದ್ದಾರೆ ಅನ್ನೋ ವಿಚಾರ ಹೇಳ್ತಿದ್ದಾರೆ. ಒಂದು ನಿಮಿಷ ಕವಿತಾ ರೆಡ್ಡಿ, ಮಹೇಶ್ ಅವರೇ, ಒಂದು ನಿಮಿಷ. ಭಾರತಿ ಅವರೇ, ನಾನು ಭಾರತಿ ಅವರಿಗೆ ಹೋಗ್ತೀನಿ. ಡಾಕ್ಟರ್ ಭಾರತಿ ಅವರೇ, ಇಲ್ಲೇ ನಿಜವಾಗ್ಲೂ ಆಗ್ಬೇಕಾಗಿರೋದೇನು? ನಿಜವಾಗ್ಲೂ ಏನು ಯಾವ ರೀತಿ ತನಿಖೆ ಆಗ್ಬೇಕಾಗಿದೆ? ನಾನು ಮಾತಾಡ್ತೀನಿ. ಡಾಕ್ಟರ್ ಭಾರತಿ ಅವರೇ, ಮಾತನಾಡಿ. ಹೇಳ್ಕೊಡುವಂತ ಹೇಳಿಕೆಗಳು, ಶ್ರುತಿ ಏನ್ ಹೇಳಿದ್ರು, ಪ್ರಜ್ವಲ್ ರೇವಣ್ಣ ಏನ್ ಹೇಳಿದ್ರು, ಕವಿತಾ ಅವರೇ ಒಂದೇ ನಿಮಿಷ. ಡಾಕ್ಟರ್ ಭಾರತಿ, ಕವಿತಾ ಅವರೇ ನಾನು ಮಾತಾಡಿಸ್ತೀನಿ. ಹಲೋ, ಮಾತಾಡಿ. ನೋಡಿ, ದಯವಿಟ್ಟು ಇಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದನ್ನ ನಿಲ್ಲಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ದೊರಕಿಸೋದ ಕಡೆ ನಾವು ಒಂದು ಅಖಾಡದಲ್ಲಿ ಕುಳಿತಿದ್ದೀವಿ. ದಯವಿಟ್ಟು ಎಲ್ಲರೂ ಈ ಅಖಾಡದಲ್ಲಿ ನಾವು ಆ ಸಂತ್ರಸ್ತ ಮಹಿಳೆಯರಿಗೆ ಅವರ ಗೌಪ್ಯತೆ, ಅವರ ಮಾನ ಇವತ್ತು ಹರಾಜಾಗಿದೆ. ಅವರಿಗೆ ಮಾನವ ಸಂಪನ್ಮೂಲ ಒಂದು ಏನು ಪ್ರೈವಸಿಯನ್ನ ಡೈಗ್ರೆಸ್ ಆಗಿದೆ. ಅವರ ಫೋಟೋಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇದರ ಬಗ್ಗೆ ಯಾರು ಆ ಪೆನ್ ಡ್ರೈವ್ ಅನ್ನ ಹಂಚಿದಾರೋ ಅದಕ್ಕೆ
ಅತಿ ಶೀಘ್ರದಲ್ಲಿ ಒಂದು ತನಿಖೆಯನ್ನು ನಡೆಸಿ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತೆ ವಿದೇಶಕ್ಕೆ ಹೋಗಿ ಕುಳಿತಿದ್ದಾನಲ್ಲ ಪ್ರಜ್ವಲ್ ರೇವಣ್ಣ, ಅವರ ತಂದೆ ತಾಯಿಗಳು ಏನು ಇಷ್ಟು ವರ್ಷ ನಾವು ಸಮಾಜ ಪರವಾಗಿ ನಾವು ರಾಜಕೀಯವಾಗಿ ಕೆಲಸ ಮಾಡ್ತಿದೀವಿ ಅಂದ್ರೆ ಅವರಿಗೆ ಆ ನೈತಿಕತೆ ಇದ್ರೆ ಮಗನನ್ನು ತಕ್ಷಣ ರಾಜ್ಯಕ್ಕೆ ವಾಪಸ್ ಕರೆಸಿ ತನಿಖೆಯ ಮುಂದೆ ಕೂರಿಸಲಿ. ಅವನು ತಪ್ಪಿಸ್ತಾನೆಂದು ಅವನು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡು ಅವನ ಮೇಲಿರ್ತಕ್ಕಂಥ ಈ ಒಂದು ದುಷ್ಕೃತ್ಯವು ಪ್ರೂವ್ ಆದ ನಂತರ ಅವನಿಗೆ ಶಿಕ್ಷೆ ಖಂಡಿತವಾಗೂ ಆಗಬೇಕು. ಇಲ್ಲ ಅವನು ಮಾಡಿಲ್ಲ ಆ ತಪ್ಪನ್ನ ಅಂತಂದ್ರೆ ಅದು ತನಿಖೆ ನಿರ್ಧಾರ ಮಾಡುತ್ತೆ. ಅದನ್ನ ಬಿಟ್ಟುಬಿಟ್ಟು ಬಿಜೆಪಿ ಮಾಡಿದ್ರು, ಕಾಂಗ್ರೆಸ್ ಮಾಡಿದ್ರು, ಜೆಡಿಎಸ್ ಮಾಡಿದ್ರು ಅನ್ನೋ ಮಾತನ್ನ ದಯವಿಟ್ಟು ನಿಲ್ಲಿಸಿ ಆ ಸಂತ್ರಸ್ತ ಮಹಿಳೆಯರಿಗೆ ನಾವೆಲ್ಲರೂ ಅವರಿಗೆ ಸಾಂತ್ವನವನ್ನ ನೀಡಿ ಅವರಿಗೆ ಸಹಕಾರವನ್ನ ನೀಡಿ ಈ ಒಂದು ಸಮಯದಲ್ಲಿ ಅವರಿಗೆ ಧೈರ್ಯವನ್ನ ತುಂಬಿ ಅವರಿಗೆ ಒಂದು ನಿರ್ಭೀತಿಯಿಂದ ನಿಷ್ಪಕ್ಷಪಾತದಿಂದ ಅವರಿಗೆ ಒಂದು ತನಿಖೆ ನಡೆಯುತ್ತೆ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಯಾವ ಸಂಘಟನೆಗಳು ಅಥವಾ ಯಾವ ಒಂದು ರಾಜಕೀಯ ಪ್ರಭಾವವೂ ಇಲ್ಲದೆ ಈ ಒಂದು ತನಿಖೆ ನಡಿಬೇಕು. ತಪ್ಪಿಸ್ತನಿಗೆ ಶಿಕ್ಷೆ ಆಗಬೇಕು, ಮಹಿಳೆಯರಿಗೆ ರಕ್ಷಣೆ ನೀಡಬೇಕು. ಅದನ್ನ ಬಿಟ್ಟುಬಿಟ್ಟು ಬಿಜೆಪಿನವರು ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ನಮಗಿರ್ತಕ್ಕಂಥ ಸಮಸ್ಯೆ. ಎಂಟೈರ್ ಸಮುದಾಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪುರುಷನು ಮಹಿಳೆಗೂ ಅವರು ಯಾವ ಸ್ಥಾನದಲ್ಲಾರಿ ಅವ್ರಿಗೆ ಎಲ್ಲರಿಗೂ ಒಂದು ನೈತಿಕ ಜವಾಬ್ದಾರಿ ಇದೆ. ಆ ಸಂತ್ರಸ್ತ ಮಹಿಳೆಯರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮಹಿಳೆಗೆ ಈ ಒಂದು ಆಮಿಷಕ್ಕೆ ಒಳಗಾಗಿ ಅವಳು ಈ ಒಂದು ಸನ್ನಿವೇಶದಲ್ಲಿ ಅವಳ ವಿಡಿಯೋಗಳು ಹೊರಬರೋದನ್ನ ತಡೆಯಬೇಕು. ಇದಕ್ಕೆ ಎಲ್ಲಾ ಪಕ್ಷಗಳು ಒಕ್ಕೂಟು ಎಲ್ಲರೂ ಒಟ್ಟಿಗೆ ಒಂದು ಒಕ್ಕೊರಳಿನಿಂದ ಆ ಮನುಷ್ಯನಿಗೆ ಆರೋಪಿ ಅಂತ ಅವನು ಪ್ರೂವ್ ಆದರೆ ಅವನಿಗೆ ಶಿಕ್ಷೆಯನ್ನ ಕೂಡಬೇಕು. ದಯವಿಟ್ಟು ಇದನ್ನ ರಾಜಕೀಯ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ರಾಜಕೀಯ ಒಂದು ಪ್ರತಿಷ್ಠೆಗೋಸ್ಕರ ಉಪಯೋಗಿಸ್ಕೊಳ್ಬೇಡಿ. ಇದು ಸಾವಿರಾರು ಮಹಿಳೆಯರು ಕಣ್ಣಿಗೆ ಕಾಣಿಸ್ಕೊಳ್ತಾ ಇರೋರು, ಇನ್ನು ಲಕ್ಷಗಟ್ಟಲೆ ಮಹಿಳೆಯರು ಬೇರೆ ಬೇರೆ ಸನ್ನಿವೇಶದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಈ ಒಂದು ಆಮಿಷಕ್ಕೆ ಒಳಗಾಗಿರ್ಬೋದು. ನಾವು ಹೆಣ್ಣು ಮಕ್ಕಳು ಅವರಿಗೆ ಎಲ್ಲರಿಗೂ ಸಬಲೀಕರಣ ಮಾಡಬೇಕು, ಅವರಿಗೆ ಧೈರ್ಯವನ್ನು ನೀಡಬೇಕು. ನಾವೆಲ್ಲರೂ ನಿಮ್ಮೊಂದಿಗಿದ್ದೀವಿ, ಧೈರ್ಯವಾಗಿ ಮುಂದೆ ಬನ್ನಿ. ನಿಮಗೆ ಗೌಪ್ಯವಾಗಿ ನಿಮ್ಮ ಹೆಸರುಗಳು ಹೊರಗಡೆ ಬರದೆ ನಿಮಗೆ ಒಳ್ಳೆ ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಬೇಕೆ ಹೊರತು ಇದನ್ನ ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಗೇಮ್ ಮಾಡಿಕೊಂಡು ರಾಜಕೀಯ ಈ ಒಂದು ಪ್ರಕರಣವನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೋಬೇಡಿ. ಇದು ನನ್ನ ಕಳಕಳಿಯ ವಿನಂತಿ ನಿಮ್ಮೆಲ್ಲರಲ್ಲೂ. ಹೆಣ್ಣು ಮಕ್ಕಳ ಜೀವನದಲ್ಲಿ ಆಟ ಆಡಬೇಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಕವಿತಾ ಅವರೇ, ಈಗಾಗಲೇ ಹೇಳಿದಾಗೆ ತನಿಖೆ ಹೇಗಾಗಬೇಕಾಗಿದೆ, ಈಗ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇದೆ, ಅವ್ರು ಹೋಗ್ತಾರೆ ಅನ್ನುವಂಥದ್ದು ಮಾಹಿತಿ ಇರುತ್ತೆ. ಅದಕ್ಕಿಂತ ಮುಂಚೆ SIT ರಚನೆ ಆಗ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಹೇಳಲಾಗುತ್ತೆ. ಪ್ರಮುಖವಾಗಿ ಗೊತ್ತಿದೆ ಅವ್ರು ಹೋಗ್ತಾರೆ ಅಂತ ಹೇಳಿ, ಯಾಕೆ ತಡೆಯುವ ಪ್ರಯತ್ನ ಆಗ್ಲಿಲ್ಲ ಅಲ್ಲಿ? ಯಾಕೆ ಅಲ್ಲಿ FIR ಆಗಿರ್ಬೋದು ಅಥವಾ ಕಂಪ್ಲೇಂಟ್ ತುಂಬಾ ಡಿಲೇ ಆಗಿ ಅಲ್ಲಿ ರಿಜಿಸ್ಟರ್ ಆಗುತ್ತೆ? ಈ ತರ ನೂರಾರು ಲೂಪ್ ಹೋಲ್ಸ್ ಗಳು ಕೂಡ ಇದೆ. ಇದರ ವಿರುದ್ಧ ಯಾವ ರೀತಿಯಾಗಿ ಕಾಂಗ್ರೆಸ್ ತನ್ನ ನಿಲುವನ್ನ ಪ್ರಕಟಿಸುತ್ತೆ? ಮೊಟ್ಟ ಮೊದಲನೇದಾಗಿ ಹೇಳ್ತೀನಿ, ಮಹೇಶ್ ಅವ್ರು ಏನಿವತ್ತು ಮಾತಾಡ್ತಾ ಇರೋ ಹೆಣ್ಮಕ್ಳಿಗೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅವ್ರು ನನ್ನ ವಾಯ್ಸ್ ನ ದಬಾಯಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಅದು ಖಂಡಿತ ಮಾಡಬೇಡಿ, ಅದನ್ನ ನಾನು ಖಂಡಿಸ್ತೀನಿ. ಎರಡನೇದಾಗಿ ಪ್ರಜ್ವಲ್ ರೇವಣ್ಣನವರು 900 ಹೆಣ್ಮಕ್ಳ ಮಾಂಗಲ್ಯವನ್ನು ಕಸಿದು ಇವತ್ತು ಮೋದಿ ಅವರು ಕೊಡುವಂತ ಮಾಡಿದ್ದಾರೆ. ಅವರು ನಾಚಿಗೆಟ್ಟ ಲಜ್ಜೆಗೆಟ್ಟಂತ ಕೆಲಸ ಮಾಡಿದ್ದಾರೆ. ಮೊದಲ ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು ಪ್ರಜ್ವಲ್ ರೇವಣ್ಣನವರು ಯಾಕೆ ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ರು, ಅವ್ರು ಯಾವ ತರ ರೆಕಾರ್ಡ್ ಮಾಡಿದ್ರು, ದಟ್ ಇಟ್ ಸೆಲ್ಫ್ ಇಸ್ ಎ ಕ್ರೈಮ್. ಅದರ ಇನ್ವೆಸ್ಟಿಗೇಷನ್ ಆಗಬೇಕು. ಅದರ ಜೊತೆಗೆ ಮುಖ್ಯವಾಗಿ ನಮ್ಮ ವಿಮೆನ್ ಮಹಿಳಾ ಒಂದು ನಿಯೋಗ ಏನಿದೆ, ನಾಗಲಕ್ಷ್ಮಿ ಚೌಧರಿ ಅವರು ಹೋಗಿ ಇದನ್ನೆಲ್ಲ ವಿಚಾರಣೆ ಮಾಡಿ ಆಮೇಲೆ ವರದಿಯನ್ನು ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ SIT ಫಾರ್ಮೇಶನ್ ಆಗಿದೆ. ಯಾವ ಒಂದು ಮಹಿಳೆಯೂ ಸಹ ಮುಂದೆ ಬಂದು ಕೊಡುವಂತ ಮಟ್ಟದಲ್ಲಿ ನಾನು ಸಹ ನಾಗಲಕ್ಷ್ಮಿ ಚೌಧರಿ ಹತ್ರ ಮಾತಾಡಿದ್ದೀನಿ. ಅವ್ರು ಕಂಪ್ಲೇಂಟ್ ಕೊಡದೇ ಇದ್ರೆ ನಾನು ತಗೊಂಡೋಗಕ್ಕೆ ಆಗಲ್ಲ, ಬಿಕಾಸ್ ದರ್ ಇಸ್ ಇದು ಹೈಕೋರ್ಟ್ ಆರ್ಡರ್ ಬಂದಿದೆ ಇದು ಸ್ಟಾಪ್ ಮಾಡೋದಕ್ಕೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟರು. ಅದಕ್ಕೆ ಅದು ಸಿಟ್ ಫಾರ್ಮೇಶನ್ಗೆ SIT ಫಾರ್ಮೇಶನ್ಗೆ CM ಮುಂದಕ್ಕೆ ತಗೊಂಡಿರು. ನಾವು ಕಠಿಣ ಶಿಕ್ಷೆ ಕೊಡುವಂತ ಎಲ್ಲಾ ಪ್ರಯತ್ನಗಳು ಖಂಡಿತ ಮಾಡ್ತೀವಿ. ನಿಷ್ಪಕ್ಷವಾಗಿ ಇದರ ಒಂದು ತನಿಖೆ 2 ಆಂಗಲ್ ತನಿಖೆ ಆಗಬೇಕು. ಒಂದು, ಪ್ರಜ್ವಲ್ ರೇವಣ್ಣನವರು ಮಾಡಿದಂತ ಎಲ್ಲ ಈ ಕೃತ್ಯ, ಎಲ್ಲ ಈ ರೇಪ್ಗಳ ಒಂದು ಖಂಡಿತವಾಗಿ ಆಗ್ಬೇಕು. ನಾವೆಲ್ಲ ಸಂತ್ರಸ್ತರು ಯಾರ್ಯಾರಿದ್ದಾರೆ, ವಿಕ್ಟಿಮ್ಸ್ ಯಾರ್ಯಾರಿದ್ದಾರೆ, ಅವ್ರನ್ನ ಮುಂದೆ ಬಂದು ಪ್ರಾಮಾಣಿಕವಾಗಿ ನಾವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಮುಂದೆ ಬಂದು ನೀವು ಕಂಪ್ಲೇಂಟ್ ನ ಲಾಂಚ್ ಮಾಡಿ ಅಂತ ನಾವು ಎಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ಯಾರು ದೇಶ ಬಿಟ್ಟು ಹೋಗಿದಾರೋ, ಯಾರ ಮೂಲಕ ಹೋಗಿದಾರೋ ಅದನ್ನ ಪ್ರಶ್ನೆ ಮಾಡಬೇಕು. ಒಂದು ಮುಖ್ಯವಾದ ಅಂಶ, ನೀವು ಕುಮಾರಸ್ವಾಮಿ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ಇದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ರೆ, ಕುಮಾರಸ್ವಾಮಿ ಅವರು ಅವರ ಮಗನ ಪಾಲಿಟಿಕ್ಸ್
ಅವರ ಮಗನ ಪಾಲಿಟಿಕ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೆ ರೇವಣ್ಣನ ಮಗನ ಪಾಲಿಟಿಕ್ಸ್ ನ ಬಿಟ್ಬಿಟ್ಟಿದ್ದಾರೆ ಇವತ್ತು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಆಂಗಲ್ ವಿ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಕುಮಾರಸ್ವಾಮಿ ಅವರೇ ಕೊಟ್ಟಿರಬಹುದು ಈ ಪೆನ್ ಡ್ರೈವ್ ನ. ಅದರ ಜೊತೆಗೆ ಕವಿತಾ ರೆಡ್ಡಿ ಅವರೇ ಅದರ ಜೊತೆಗೆ ಯಾರು ಇದನ್ನ ಶೇರ್ ಮಾಡಿದ್ದಾರೆ, ಯಾರು ಈ ರೀತಿ ವೈಲೇಷನ್ ಮಾಡಿದ್ದಾರೆ, ಡಿಸ್ಕ್ಲೋಸ್ ಮಾಡಿದ್ದಾರೆ, ಅವರ ವಿರುದ್ಧ ಕೂಡ ಕ್ರಮ ಆಗಬೇಕಲ್ವಾ ಇಲ್ಲಿ? ನಾನು ಅದನ್ನೇ ಹೇಳಿದ್ದು. ಅಬ್ಸಲ್ಯೂಟ್ಲಿ ಅದೇ ನಾನು ಹೇಳಿದ್ದು. ಎರಡು ಆಂಗಲ್ ಹೇಳಿದ್ದು. ಒಂದು ಪ್ರಜ್ವಲ್ ರೇವಣ್ಣನ ಅವರ ಆಂಗಲ್, ಸೆಕೆಂಡ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು ಆಂಗಲ್ ಇನ್ವೆಸ್ಟಿಗೇಷನ್ ಕಾಂಗ್ರೆಸ್ ನಿಂದ ಆಗುತ್ತಾ ಅವರನ್ನ ಎದುರು ತಗಡೆ ತಂದು ನಿಲ್ಲಿಸುವಂತ ಪ್ರಯತ್ನ ಆಗುತ್ತಾ? ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಆ ರೀತಿಯ ಜಾಣ್ಮೆ ಧೈರ್ಯ ಇದೆಯಾ ಕಾಂಗ್ರೆಸ್? ಈಗ ಮಣಿಪುರದಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಿಲ್ಲ, ಅವ್ರಿಗೆ ಜಸ್ಟಿಸ್ ಸಿಕ್ಕಿಲ್ಲ, ಉನ್ನಾವ್ನಲ್ಲಿ ಸಿಕ್ಕಿಲ್ಲ, ಹಾಥ್ರಸ್ನಲ್ಲಿ ಸಿಕ್ಕಿಲ್ಲ. ಎಲ್ಲೆಲ್ಲಿ ಬಿಜೆಪಿ ಅವರು ತಮ್ಮ ವೋಟ್ ಬ್ಯಾಂಕ್ ಕಾಣ್ತಾ ಇದೆಯೋ, ವೋಟ್ನ ಬಳಸ್ಕೊಬಹುದು ಅಂತ ಜಾಗದಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ. ಅದ್ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ. ಪುಲ್ವಾಮಾನಲ್ಲಿ 40 ಜನ ಹೆಣ್ಮಕ್ಳು ಅವರ ಗಂಡಂದಿರ ಕಳ್ಕೊಂಡ್ರು, ಮಾಂಗಲ್ಯನ ಕಳ್ಕೊಂಡ್ರು. ಅವ್ರ ಬಗ್ಗೆ ಇವತ್ತು ಸಹ ಪ್ರಧಾನಮಂತ್ರಿ ಅವರು ಮಾತಾಡ್ತಾ ಇಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ಈ 2900 ಮಂಗಾಲಿಗಳನ್ನ ಕಾಂಗ್ರೆಸ್ ಇರುವ ರಾಜ್ಯದಲ್ಲಿ ಕಾಂಗ್ರೆಸ್ನವರು ನ್ಯಾಯ ದೊರಕಿಸಲಿ. ಎಸ್ ಅದನ್ನೇ ಬಯಸ್ತಾ ಇರೋದು. ಸರಿಯಾದಂತಹ ಪ್ರಾಮಾಣಿಕವಾದಂತಹ ತನಿಖೆ ಇಲ್ಲಿ ಆಗ್ಬೇಕಾಗುತ್ತೆ. ತನಿಖೆಯಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅನ್ನುವಂಥದ್ದು. ಮಹೇಶ್ ಅವರೇ, ಫೈನಲ್ ಖಂಡಿತ ಆಗುತ್ತೆ. ಸರ್ಕಾರ ಇರೋದು ಕಾಂಗ್ರೆಸ್ನವ್ರದ್ದು, ತನಿಖೆ ಮಾಡಬೇಕಾಗಿರೋದು ಕಾಂಗ್ರೆಸ್ನವ್ರು. ಇಲ್ಲಿ ಸರ್ಕಾರ ಮಾಡಬೇಕು. ಸರ್ಕಾರ ತನಿಖೆ ಮಾಡಬೇಕು. ಅವನು ಪಾತಾಳದಲ್ಲಿದ್ರು ಹುಡ್ಕೊಂಡ್ಬಂದು ಅವನಿಗೆ ಶಿಕ್ಷೆ ಕೊಡಬೇಕು. ಇವರನ್ನು ಯಾರು ಬೇಡ ಅಂದವ್ರು, ಯಾರು ಬೇಡ ಅಂದವ್ರು, ಯಾರು ಬೇಡ ಅಂದವ್ರನ್ನ ಇವ್ರು ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಇದರಲ್ಲಿ ತನಿಖೆ ಮಾಡಿ ಹಿಡಿಯೋ ಬದಲು ರಾಜಕಾರಣ ಮಾಡ್ಬೇಕು ಅನ್ನೋದು ಕಾಂಗ್ರೆಸ್ ಇಚ್ಛೆ ಅಂತ ಕಾಣುತ್ತೆ. ಇವ್ರು ಯಾರು ತಡೆದಾಕೋರೆ, ಇವ್ರನ್ನ ಯಾರು ತಡೆದಿರೋದು? ಈಗ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ, ಪರಮೇಶ್ವರ್ ಅವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಯಾರು ಕಾನೂನು ಕ್ರಮ ತಗೋಬೇಡಿ ಅಂತ ಯಾರು ಅಡ್ಡ ಹಾಕಿರೋದು? ರಾಜಕಾರಣ ಮಾಡ್ತಿರೋದು ಅವರು. ಆಯ್ತಾ ಪಾಪ ಡಾಕ್ಟರ್ ಮೇಡಮ್ ಹೇಳಿದ್ರು, ಅಷ್ಟು ಚಂದ ಹೇಳಿದ್ರು, ಅಷ್ಟು ಚಂದ ಹೇಳಿದ್ರು, ಇವ್ರು ಗೊತ್ತಾಗ್ತಾ ಇಲ್ಲ. ಯಾವುದೇ ಗೊಂದಲ ಬೇಡ, ಯಾವುದೇ ರಾಜಕಾರಣ ಬೇಡ ಅನ್ನೋದೇ ನಮಗೆ ಯಾರು ಹೇಳಿಲ್ಲ. ನೋಡಿಮ್ಮ, ಎತ್ರ ನಾರಿಯಂತೆ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ. ನಾವು ಏನ್ ಹೇಳ್ತೀವಿ, ನಾವು ಬಿಜೆಪಿ ಯಾವತ್ತೂ ಕೂಡ ರಮಂತೆ ತತ್ರ ಅದನ್ನೇ ಹೇಳೋದು. ನೋಡಿ, ಈಗ ನಾವೆಲ್ಲರೂ ಸಹ ಈ ಸಮಾಜದಲ್ಲಿ ಇರ್ತಕ್ಕಂಥ ಜವಾಬ್ದಾರಿ, ಇದು ನಾವು ಎಲ್ಲರೂ ಸಹ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಹಿಳೆಯರು. ಇವತ್ತು ಮಹಿಳೆಯರಿಗೆ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು, ಅವರಿಗೆ ಸಬಲೀಕರಣ ಮಾಡಬೇಕು, ಅವರಿಗೆ ಉದ್ಯೋಗವನ್ನು ನೀಡಬೇಕು ಅಂತ ಎಲ್ಲರೂ ಆ ನಿಟ್ಟಿನಲ್ಲಿ ನಡೀತಾ ಇದ್ದೀವಿ. ಇವತ್ತು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು. ದಯವಿಟ್ಟು ನೀವು ಇದರ ರಾಜಕೀಯಕ್ಕೆ ಉಪಯೋಗಿಸಬೇಡಿ. ಆದಷ್ಟು ಬೇಗ ಒಂದು ಪ್ರಜ್ವಲ್ ರೇವಣ್ಣನ ಕರೆತಂದು ಅವನಿಗೆ ತನಿಖೆ ನಡೆಸಿ ಶಿಕ್ಷೆ ಆಗಬೇಕು. ಎರಡನೇದು, ಪೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರ ಮೇಲೆ ಸಹ ಕ್ರಮವನ್ನ ತಗೋಬೇಕು. ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ಕೆಲಸ ಕೂಡ ಇಲ್ಲಿ ಆಗ್ಬೇಕಾಗಿದೆ. ಸರಿಯಾದ ದಿಕ್ಕಿನಲ್ಲಿ ಇಲ್ಲಿ ತನಿಖೆ ಆಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಸರಿಯಾದಂತಹ ತನಿಖೆ ನಡೆದು ಯಾರು ತಪ್ಪಿತಸ್ಥರಿದ್ದರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಾಗ್ಲಿ ಅಂತ ಹೇಳ್ತಾ ಇವತ್ತಿನ ಅಖಾಡವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಒಂದು ಮತ ಬೆನ್ನಲ್ಲೇ ಅಮಾನತು ಮಾಡಲಾಗಿದೆ.